Hello friends, welcome to SMS Tutorials. I am Sindhu MS. ಈ ವಿಡಿಯೋದಲ್ಲಿ ನಾನು ICSE ಸಿಲೆಬಸ್ನಲ್ಲಿ 7th ಸ್ಟ್ಯಾಂಡರ್ಡ್ ಸೈನ್ಸ್ ಸಿಲೆಬಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಪ್ಲಾಂಟ್ ಲೈಫ್, ಫೋಟೋಸಿಂಥಸಿಸ್ ಆ್ಯಂಡ್ ರೆಸ್ಪಿರೇಷನ್. ದಿಸ್ ಚಾಪ್ಟರ್ ಈಸ್ ವೆರಿ important and also very interesting topic. Plant life, photosynthesis and respiration. ನಾವು ಆ್ಯಕ್ಚುಲಾಗಿ ನಮ್ಮ ಸ್ಟೇಟ್ ಸಿಲೆಬಸ್ ಆಗಿರ್ಬೋದು ಅಥವಾ NCERT ಸಿಲೆಬಸ್ ಆಗಿರ್ಬೋದು, ಎರಡರಲ್ಲೂ ಸಹಿತ ನೀವು ನೋಡಿರಬಹುದು ಪ್ಲ್ಯಾಂಟ್ ಲೈಫ್ ಅಂತ ಹೇಳಿ ಆ ಥರ ಏನೂ ಕೊಟ್ಟಿಲ್ಲ. ಜಸ್ಟ್ ಫೋಟೋಸಿಂಥಸಿಸ್ ಬಗ್ಗೆ ಸ್ಟಡಿ ಮಾಡಿದ್ದೀವಿ, ಹಾಗೆ ರೆಸ್ಪಿರೇಷನ್ ಬಗ್ಗೆನೂ ಸ್ಟಡಿ ಮಾಡಿದ್ದೀವಿ. ಬಟ್ ಮೇಯ್ನಾಗಿ ಪ್ಲ್ಯಾಂಟಲ್ಲಿ ನಡೆಯುವಂತಹ ಬೋತ್ ಫೋಟೋಸಿಂಥಸಿಸ್ ಆ್ಯಂಡ್ ರೆಸ್ಪಿರೇಷನ್ ಎರಡರಲ್ಲೂ ಇರುವಂತಹ ಡಿಫ್ರೆನ್ಸ್, ಫಸ್ಟ್ ನೋಡ್ಕೊಳ್ಳೋದು ನಾವು ಪ್ರೋಸೆಸ್ ಹೇಗಿರುತ್ತೆ ಅಂತ ಹೇಳಿ, ಆ ನಂತರ ಡಿಫ್ರೆನ್ಸ್ ಹೇಗಿರುತ್ತೆ ಅಂತ ಹೇಳಿ. ದಿಸ್ ಇಸ್ ದ ಮೇನ್ ಆ್ಯಂಡ್ ತುಂಬ ಜನಕ್ಕೆ ಗೊತ್ತಿಲ್ಲದಿರುವಂತಹ ಕಂಟೆಂಟ್ ಎಲ್ಲ ಈ ಚಾಪ್ಟರ್ನಲ್ಲಿದೆ. ಸೊ ಐ ಸೆಲೆಕ್ಟೆಡ್ ದಿಸ್ ಚಾಪ್ಟರ್. ಫಸ್ಟ್ ಈ ಚಾಪ್ಟರ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದು ಉದ್ದೇಶನೂ ಸಹಿತ ಅದೇನೆ. ICC ಸಿಲೆಬಸ್ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ ಪಾಠಗಳೆಲ್ಲ. ಅದಕ್ಕೋಸ್ಕರ ಫಸ್ಟ್ ಚಾಪ್ಟರ್ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋವಂಥದ್ದು ಪ್ಲ್ಯಾಂಟ್ ಲೈಫ್, ಫೋಟೋಸಿಂಥಸಿಸ್ ಆ್ಯಂಡ್ ರೆಸ್ಪಿರೇಷನ್. ಹಾಗಿದ್ರೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ವಿತೌಟ್ ವೇಸ್ಟಿಂಗ್ ಟೈಮ್. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ಲ್ಯಾಂಟ್ಸ್ಗಳನ್ನು ಸಹಿತ ನಾವೇನು ಮಾಡ್ತೀವಿ, ವಿ ಕನ್ಸಿಡರ್ ಪ್ಲ್ಯಾಂಟ್ಸ್ ಆ್ಯಸ್ ಲಿವಿಂಗ್ ಥಿಂಗ್ಸ್, ರೈಟ್? ಲಿವಿಂಗ್ ಥಿಂಗ್ಸ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ವೈ ವಿ ಕನ್ಸಿಡರ್ ಪ್ಲ್ಯಾಂಟ್ಸ್ ಆ್ಯಸ್ ಲಿವಿಂಗ್ ಥಿಂಗ್ಸ್ ಅಂತ ಹೇಳಿ? ಬಿಕಾಸ್ ಇದು ಸಹಿತ ಏನಾಗುತ್ತೆ, ಇದರಲ್ಲೂ ಸಹಿತ ಎಕ್ಸ್ಕ್ರೀಷನ್ ನಡೆಯುತ್ತೆ, ರೆಸ್ಪಿರೇಷನ್ ನಡೆಯುತ್ತೆ, ಗ್ರೋತ್ ನಡೆಯುತ್ತೆ. ಬಟ್ ಮೂಮೆಂಟ್ ಒಂದಿಲ್ಲ. ಆದರೆ ಮೂಮೆಂಟ್ ಯಾವ ರೀತಿಲಿ ತೋರಿಸ್ತಿದೆ? ಸಣ್ಣ ಡೈರೆಕ್ಷನ್ ಯಾವ ಕಡೆ ಇರುತ್ತೋ ಆ ಕಡೆ ಮೂವ್ ಆಗ್ತಿದೆ. ಜಿಯೋಟ್ರೋಪಿಸಮ್, ಫೋಟೋಟ್ರೋಪಿಸಮ್, ರೈಟ್? ಜಿಯೋಟ್ರೋಪಿಸಮ್, ದೀಸ್ ಆರ್ ದ ಇಂಪಾರ್ಟೆಂಟ್ ಅಂದರೆ ಟಾಪಿಕ್. ಮೇಯ್ನಾಗಿ ಈ ವರ್ಡ್ಸ್ಗಳ ಯೂಸೇಜ್ ನಿಮಗೆ ಗೊತ್ತಿರಬೇಕು ಅಂತ ಹೇಳಿ ನಾನು ಈ ಒಂದು ವರ್ಡನ್ನು ಹೇಳಿದ್ದಷ್ಟೇ. ಇದ್ರ ಬಗ್ಗೆ ಎಲ್ಲ ಆಲ್ರೆಡಿ ನೀವು ಸ್ಟೇಟ್ ಸಿಲೆಬಸ್ನಲ್ಲಿ ಕಲ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫೋಟೋಟ್ರೋಪಿಸಮ್ ಅಂತಂದರೆ ಹೌ ಪ್ಲ್ಯಾಂಟ್ಸ್ ಆರ್ ಮೂವಿಂಗ್ ಟುವರ್ಡ್ಸ್ ಸನ್ಲೈಟ್. ಸೂರ್ಯಕಾಂತಿ ಗಿಡ ನೋಡಿದ್ದೀರಾ ನೀವು, ಆ ಹೂವು ಏನಾಗುತ್ತೆ, ಸನ್ಲೈಟ್ ಡೈರೆಕ್ಷನ್ಗೆ ತಿರುಗುತ್ತೆ. ನಾಟ್ ಓನ್ಲಿ ದಿಸ್ ಸೂರ್ಯಕಾಂತಿ ಅಷ್ಟೇ ಹೇಳ್ತಾ ಇಲ್ಲ ನಾನು. ಈಗ ಸಸ್ಯಗಳೆಲ್ಲ ನೀವು ನೋಡ್ತೀರಾ, ರೂಟ್ಸ್ಗಳೆಲ್ಲ ಕೆಳಗಡೆ ಡೌನ್ವರ್ಡ್ ಡೈರೆಕ್ಷನಲ್ಲಿ ಗ್ರೋ ಆಗ್ತಿರುತ್ತೆ. ಸೊ ಅದಕ್ಕೋಸ್ಕರ ದಿಸ್ ಈಸ್ ಕಾಲ್ಡ್ ಜಿಯೋಟ್ರೋಪಿಸಮ್. ಗ್ರಾವಿಟೇಷನಲ್ ಫೋರ್ಸ್ ಡೈರೆಕ್ಷನಲ್ಲಿ ಹೋಗ್ತಾ ಇರೋದ್ರಿಂದ ದಿಸ್ ಈಸ್ ಕಾಲ್ಡ್ ಜಿಯೋಟ್ರೋಪಿಸಮ್. ಹಾಗೆ ಪ್ಲ್ಯಾಂಟ್ಸ್ಗಳು ಸ್ಟೆಮ್, ಬ್ರಾಂಚಸ್, ಇನ್ನು ಉಳಿದಿರುವಂಥ ಪಾರ್ಟ್ ಏನು ಗ್ರೋಯಿಂಗ್ ಆಗ್ತಾ ಹೋಗುತ್ತಲ್ಲ, ಅದೆಲ್ಲವೂ ನೀವು ನೋಡ್ತಾ ಇದ್ದೀರಾ ಇನ್ ಡೈರೆಕ್ಷನ್ ಆಫ್ ಸನ್ಲೈಟ್. ಅದಕ್ಕೋಸ್ಕರ ಇದನ್ನು ನಾವು ಫೋಟೋಟ್ರೋಪಿಸಮ್ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದೆಯಾ? ಸೊ ಈ ರೀತಿಯಾಗಿ ನಾವೇನು ಮಾಡ್ತೀವಿ, ಸಸ್ಯಗಳನ್ನು ಸಹಿತ ನಾವು ಇವುಗಳು ಲಿವಿಂಗ್ ಆರ್ಗನಿಸಮ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ದಿಸ್ ಇಸ್ ದ ಫಸ್ಟ್ ಬೇಸಿಕ್ ಥಿಂಗ್. ಅದೇ ರೀತಿಯಾಗಿ ಪ್ಲ್ಯಾಂಟ್ಸ್ಗಳನ್ನು ನೀವು 7th ಸ್ಟ್ಯಾಂಡರ್ಡ್ನ ಸ್ಟೇಟ್ ಸಿಲೆಬಸ್ ಓದಿದರೆ ಗೊತ್ತಿರುತ್ತೆ. ವಾಟ್ ಈಸ್ ದಟ್? ಆಟೋಟ್ರೋಪ್ಸ್ ಆ್ಯಂಡ್ ಹೆಟಿರೋಟ್ರೋಪ್ಸ್. ಪ್ಲ್ಯಾಂಟ್ಸ್ಗಳನ್ನು ನಾವೇನಂತ ಕರಿತೀವಿ? ಆಟೋಟ್ರೋಪ್ಸ್ ಅಂತ ಹೇಳಿ ಕರಿತೀವಿ. ವೈ? ಯಾಕೆ ಅಂತ ಅಂದರೆ ಬಿಕಾಸ್ ಇಟ್ ಪ್ರಿಪೇರ್ ಇಟ್ಸ್ ಓನ್ ಫುಡ್. ಅದಕ್ಕೋಸ್ಕರ ಇದನ್ನು ನಾವು ಆಟೋಟ್ರೋಪ್ಸ್ ಅಂತ ಹೇಳಿ ಕರಿತೀವಿ ಪ್ಲ್ಯಾಂಟ್ಸ್. ಹೆಟಿರೋಟ್ರೋಪ್ಸ್ ಅಂತ ಅಂದರೆ ಯಾವ್ಯಾವ ಎಲ್ಲ ಅನಿಮಲ್ಸ್ಗಳಾಗಿರ್ಬೋದು, ಎನಿ ಲಿವಿಂಗ್ ಥಿಂಗ್ಸ್ ಡಿಪೆಂಡ್ ಆನ್ ದೀಸ್ ಪ್ಲ್ಯಾಂಟ್ಸ್, ಅವುಗಳನ್ನೆಲ್ಲ ನಾವು ಹೆಟಿರೋಟ್ರೋಪ್ಸ್ ಅಂತ ಹೇಳಿ ಕರಿತೀವಿ. ದಟ್ ಈಸ್ ಅನಿಮಲ್ಸ್, ಆಲ್ ದ ಅನಿಮಲ್ಸ್. ಆ್ಯಂಡ್ ನಾಟ್ ಓನ್ಲಿ ಅನಿಮಲ್ಸ್, ಮೈಕ್ರೋ ಆರ್ಗನಿಸಮ್ಸು ಸಹಿತ ಹೌದು. ಈಗೇನು ಅದರಲ್ಲಿ ನೀವು ಸಿಂಬಯೋಸಿಸ್ ಅಂತ ಅಂದರೆ ಏನು ಓದ್ತೀರಾ, ಇದ್ರ ಬಗ್ಗೆ ಎಲ್ಲ ಗೊತ್ತಿರುವಂತಹ ಕಾನ್ಸೆಪ್ಟ್. ಹಾಗಿದ್ರೆ ಈ ಎಲ್ಲ ಜೀವಿಗಳ ಬಗ್ಗೆ ನಾವು ಮಾತಾಡ್ತಿರುವಾಗ ಇಟ್ಸ್ ಮೇನ್ ಥಿಂಗ್ ಕ್ಯಾರೆಕ್ಟರ್ ನೋಡಬೇಕಲ್ವ, ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಬೇಕಲ್ವ. ಅವುಗಳು ಸಹಿತ ಏನಾಗುತ್ತೆ, ರೆಸ್ಪಿರೇಷನ್ ಮಾಡಬೇಕು ಆ್ಯಂಡ್ ಆಲ್ಸೋ ಎಕ್ಸ್ಕ್ರೀಷನ್ ಮಾಡಬೇಕು. ಮೇನ್ ಥಿಂಗ್ ಆಟೋಟ್ರೋಪ್ಸಲ್ಲಿ ಫೋಟೋಸಿಂಥಸಿಸ್ ಪ್ರೋಸೆಸ್ ಆಗಲೇಬೇಕು. ಈ ಫೋಟೋಸಿಂಥಸಿಸ್ ಪ್ರೋಸೆಸ್ ಆಗಲೇ ಇಲ್ಲ ಅಂತಂದರೆ ಮೇಯ್ನಾಗಿ ನಾವು ಬದುಕೋಕೆ ಸಾಧ್ಯ ಇಲ್ಲ. ಸೊ ಇಂಡೈರೆಕ್ಟ್ಲಿ ನಮ್ಮ ಲೈಫ್ಗೆ ಕಾರಣ ಆಗಿರುವಂಥದ್ದು ಯಾರು? ದಟ್ ಈಸ್ ಸನ್. ಸೊ ಅದಕ್ಕೋಸ್ಕರ ನಾವು ಹೇಳೋದು ಸನ್ ಈಸ್ ದ ಪ್ರೈಮರಿ ಸೋರ್ಸ್ ಆಫ್
ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ನಮಗೆ ಶಕ್ತಿ ಮೇನ್ ಆಗಿ ಸಿಗ್ತಿರೋದೇ ಸನ್ನಿಂದ. ಸನ್ ಇಲ್ಲ ಅಂದಿದ್ರೆ ಫೋಟೋಸಿಂಥಸಿಸ್ ಪ್ರೋಸೆಸ್ ಆಗ್ತಿರ್ಲಿಲ್ಲ. ಫೋಟೋಸಿಂಥಸಿಸ್ನೇ ಮೇಲೆ ಡಿಪೆಂಡ್ ಆಗಿರುವಂತಹ ಈ ಆಟೋಟ್ರೋಪ್ಸ್ಗಳೇ ಇರ್ತಿರ್ಲಿಲ್ಲ. ಆಟೋಟ್ರೋಪ್ಸೇ ಇಲ್ಲ ಅಂತಂದರೆ ಈ ಹೆಟೆರೋಟ್ರೋಪ್ಸ್ ಅಂತೂ ಇಲ್ಲವೇ ಇಲ್ಲ. ಹಾಗಿದ್ರೆ ಇನ್ನು ಉಳಿದಿರೋವಂಥ ಈ ರೆಸ್ಪಿರೇಷನ್ ಆಗಿರ್ಬೋದು, ಎಕ್ಸ್ಕ್ರೀಷನ್ ಆಗಿರ್ಬೋದು, ಇವೆಲ್ಲ ಎಲ್ಲಿ ನೋಡೋಕ್ಕೆ ಸಾಧ್ಯ ನಾವು, ಅಲ್ವಾ? ಸೊ ಸನ್ ಈಸ್ ದ ಮೇನ್ ಸೋರ್ಸ್ ನಮ್ಮ ಅರ್ತ್ ಮೇಲೆ. ಅರ್ಥ ಆಗ್ತಿದೆಯಾ? ಹಾಗಿದ್ರೆ ನಾವು ಇವಾಗ ತಿಳ್ಕೊಳಕ್ಕೆ ಹೋಗೋಣ. ಫಸ್ಟ್ ಫೋಟೋಸಿಂಥಸಿಸ್ ಬಗ್ಗೆ ತಿಳ್ಕೊಳ್ಳೋಣ. ತುಂಬ ಜನಕ್ಕೆ ಫೋಟೋಸಿಂಥಸಿಸ್ ಅಂತ ಏನು ಅಂತ ಕೇಳಿದ್ರೆ ಅವ್ರು ಹೇಳೋದೇನು, ಇಟ್ಸ್ ಅ ಫುಡ್ ಪ್ರಿಪೇರಿಂಗ್ ಪ್ರೋಸೆಸ್ ಅಂತ ಹೇಳಿ, ಫುಡ್ ಪ್ರಿಪರೇಷನ್ ಆಗುತ್ತೆ ಅಂತ ಹೇಳ್ತೀವಿ. ಹೌದಲ್ವಾ? ಎಸ್, ಇಟ್ ಈಸ್ ಆಲ್ಸೋ ರೈಟ್. ಇಟ್ ಈಸ್ ನಾಟ್ ನಾನು ರಾಂಗ್ ಅಂತ ಹೇಳ್ತೀನಿ ನಾನು. ಬಟ್ ಇಲ್ಲಿ ಆಗುವಂಥದ್ದೇನು, ಗ್ರೀನ್ ಪ್ಲ್ಯಾಂಟ್ಸ್ ಏನು ಮಾಡ್ತಾರೆ, ಪ್ರಿಪೇರ್ ದೇರ್ ಓನ್ ಫುಡ್. ವೈ ಓನ್ಲಿ ಗ್ರೀನ್ ಪ್ಲ್ಯಾಂಟ್ಸ್? ದಿಸ್ ಈಸ್ ನೆಸೆಸರಿ. ಇದರಲ್ಲಿರುವಂತಹ ಕ್ಲೋರೋಫಿಲ್ ಪಿಗ್ಮೆಂಟ್ ಇದಕ್ಕೆ ಕಾರಣ ಆಗಿದೆ. ಈಗ ಬರುತ್ತೆ ನೋಡಿ ಇಂಪಾರ್ಟೆಂಟ್ ಕಂಟೆಂಟ್. ತುಂಬ ಜನಕ್ಕೆ ಗೊತ್ತಿಲ್ಲ ಅಂತ ನಾನು ಹೇಳ್ತಿದ್ನಲ್ಲ, ಅದೇ ಇಲ್ಲಿ ಬರುವಂಥದ್ದು ಫಸ್ಟ್ ಒನ್. ಕ್ಲೋರೋಫಿಲ್ ಏನಕ್ಕೆ ಬೇಕು? ಎಲ್ಲರೂ ಹೇಳ್ತೀವಿ ಕ್ಲೋರೋಫಿಲ್ ಇಲ್ಲ ಅಂತ ಅಂದರೆ ಹೇಗೆ ಫೋಟೋಸಿಂಥಸಿಸ್ ಆಗುತ್ತೆ ಅಂತ ಹೇಳ್ತೀವಿ. ಫಸ್ಟ್ ಆಫ್ ಆಲ್ ಮೇನ್ ರೀಸನ್ ಏನು, ಫೋಟೋಸಿಂಥಸಿಸ್ ಆಗಬೇಕು, ಕ್ಲೋರೋಫಿಲ್ ಬೇಕು ಅಷ್ಟೇ ಹೇಳ್ತಾರೆ. ವಾಟ್ ಈಸ್ ದ ರೋಲ್ ಆಫ್ ಕ್ಲೋರೋಫಿಲ್? ಕ್ಲೋರೋಫಿಲ್ನ ಒಂದು ರೋಲ್ ಅಥವಾ ಫಂಕ್ಷನ್, ಅದರ ಕಾರ್ಯ ಏನಪ್ಪ ಅಂತ ಅಂದರೆ, ಕ್ಲೋರೋಫಿಲ್ ಇಟ್ ಅಬ್ಸಾರ್ಬ್ ದ ಸನ್ಲೈಟ್. ನಾವು ಅಡುಗೆ ಮಾಡಬೇಕು ಅಂತ ಅಂದರೆ ನಮ್ಮ ಹತ್ರ ಬರೀ ವೆಜಿಟೇಬಲ್ಸ್ ಇತ್ತು ಅಂತಂದರೆ, ವಾಟರ್ ಇತ್ತು ಅಂತಂದರೆ, ಆ್ಯಂಡ್ ಅಗೇನ್ ಸಾಲ್ಟ್, ಎನಿ ಸ್ಪೈಸಸ್ ಅವೆಲ್ಲ ಇದ್ರೂ ಸಾಕಾಗುತ್ತಾ? ನೋ, ಬಿಕಾಸ್ ವಿ ನೀಡ್ ಹೀಟ್. ಅಲ್ಲಿ ಹೀಟ್ ಎನರ್ಜಿ ಕೊಡಲೇಬೇಕು ನಾವು. ಹೀಟ್ ಎನರ್ಜಿನೇ ನಾವು ಕೊಡಲಿಲ್ಲ ಅಂತ ಅಂದಮೇಲೆ ಫುಡ್ ಹೇಗೆ ತಯಾರಾಗುತ್ತೆ, ಅಲ್ವಾ? ಫುಡ್ ತಯಾರಾಗೋದೇ ಇಲ್ಲ. ಅದಕ್ಕೋಸ್ಕರನೇ ಇಲ್ಲಿರುವಂತಹ ಓಕೆ ಇದಿಷ್ಟಿದೆ, ಪಾತ್ರೆ ಇಲ್ಲ, ಹೀಟ್ ಎನರ್ಜಿನೇ ಇದೆ, ಪಾತ್ರೆ ಇಲ್ಲ ಅಂತಂದ್ರೆ ಹೇಗೆ ಸಾಧ್ಯ, ಅಲ್ವಾ? ಅದೇ ರೀತಿಯಾಗಿ ನಿಮಗೆ ಇಲ್ಲಿ ಬರುವಂತಹ ಕಂಟೆಂಟ್, ಕ್ಲೋರೋಫಿಲ್ ಇಟ್ಸ್ ಮೇನ್ ರೋಲ್ ಈಸ್ ಟು ಅಬ್ಸಾರ್ಬ್ ದ ಸನ್ಲೈಟ್. ಇಟ್ಸ್ ವೆರಿ 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 ಇಂಪಾರ್ಟೆಂಟ್ ಥಿಂಗ್. ಇದನ್ನು ನೀವು ನೋಟ್ ಮಾಡ್ಕೋಬೇಕು, ಓಕೆನಾ? ಅಬ್ಸಾರ್ಬ್ ಸನ್ಲೈಟ್ ಇಟ್ಸ್ ದ ಮೇನ್ ರೋಲ್. ಹಾಗಿದ್ರೆ ನೆಕ್ಸ್ಟ್ ಏನೇನಿದೆ, ಕ್ಲೋರೋಫಿಲ್ ಒಂದು, ವೇರ್ ಇಟ್ ಈಸ್ ಪ್ರೆಸೆಂಟ್? ಇಟ್ ಈಸ್ ಪ್ರೆಸೆಂಟ್ ಇನ್ ಲೀವ್ಸ್, ನಾಟ್ ಓನ್ಲಿ ಲೀವ್ಸ್ ಬಟ್ ಆಲ್ಸೋ ಆಲ್ ದ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್. ಎಲ್ಲೆಲ್ಲಿ ಗ್ರೀನ್ ಇರುತ್ತಲ್ಲ ಅಲ್ಲೆಲ್ಲಿ ಇರುತ್ತೆ. ಹಾಗಿದ್ರೆ ಗ್ರೀನ್ ಪ್ಲ್ಯಾಂಟ್ಸಲ್ಲಿ ಮಾತ್ರ ಕ್ಲೋರೋಫಿಲ್ ಇರುತ್ತಾ? ನೋ, ಕ್ಲೋರೋಫಿಲ್ ಎಲ್ಲ ಪ್ಲ್ಯಾಂಟ್ಸಲ್ಲಿ ಇರುತ್ತೆ. ಕ್ಲೋರೋಫಿಲ್ ಎಲ್ಲ ಪ್ಲ್ಯಾಂಟ್ಸಲ್ಲಿ ಇರುತ್ತೆ, ಬಟ್ ಅದರ ಪ್ರಮಾಣ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಕಡಿಮೆ ಇರೋ ಕಾರಣ ಕೆಲವೊಂದು ಪ್ಲ್ಯಾಂಟ್ಸ್ಗಳು ರೆಡ್ ಇರುತ್ತೆ, ಆರ್ ಬ್ರೌನ್ ಇರುತ್ತೆ, ಆರ್ ಈವನ್ ಯೆಲ್ಲೋ ಇರುತ್ತೆ. ಇದಕ್ಕೆ ಕಾರಣ ಅಲ್ಲಿರುವಂತಹ ಪಿಗ್ಮೆಂಟ್ ಬೇರೆ ಬೇರೆ ಇದ್ದಾವೆ. ಹಾಗಿದ್ರೆ ಲೀಸ್ಟ್ ಮಾಡಿ ಇಟ್ಕೊಳ್ಳಿ, ಈ ರೆಡ್, ಬ್ರೌನ್, ಯೆಲ್ಲೋ ಪ್ಲ್ಯಾಂಟ್ಸ್ಗಳಿಗೆ ಆಗೋದಕ್ಕೆ ಕಾರಣ ಆಗಿರುವಂತಹ ಪಿಗ್ಮೆಂಟ್ಸ್ಗಳು ಯಾವ್ಯಾವು ಅಂತ ಹೇಳಿ. ಗ್ರೀನ್ ಕಲರ್ ಇದೆ ಅಂದ ತಕ್ಷಣ ನಾವು ಹೇಳ್ತೀವಿ ಕ್ಲೋರೋಫಿಲ್ ಅಂತ ಹೇಳಿ. ಹಾಗಿದ್ರೆ ರೆಡ್, ಬ್ರೌನ್, ಯೆಲ್ಲೋ ಇತ್ತು ಅಂತಂದರೆ ಆ ಪಿಗ್ಮೆಂಟ್ಗಳ ನೇಮನ್ನು ಬರೆದಿಟ್ಕೊಳ್ಳಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ಸ್, ಓಕೆನಾ? ದಿಸ್ ಇಸ್ ದ ಫಸ್ಟ್ ಒನ್, ದಟ್ ಈಸ್ ಕ್ಲೋರೋಫಿಲ್ ಎಲ್ಲೆಲ್ಲಿರುತ್ತೆ, ಏನಕ್ಕೆ ಬೇಕು ಅಂಥೇಳಿ ಮೇನ್ ರೀಸನ್. ಇದನ್ನು ನಾವು ಸ್ವಲ್ಪ ನಮ್ಮ ಹ್ಯೂಮನ್ಸ್ಗೆ ಕಂಪೇರ್ ಮಾಡಿ ನೋಡೋಣ. ನಮ್ಮಲ್ಲೂ ಸಹಿತ ಪಿಗ್ಮೆಂಟ್ ಇದೆಯಾ? ಅಫ್ಕೋರ್ಸ್ ಪಿಗ್ಮೆಂಟ್ ಇದೆ. ವಿಚ್ ಇಸ್ ದ್ಯಾಟ್? ಮೆಲಾನಿನ್. ಮಿಲಾನಿನ್ ಅಲ್ಲ, MI ಅಲ್ಲ, ME. ದಟ್ ಈಸ್ ದ ರೈಟ್ ಒನ್. ವಾಟ್ ಈಸ್ ದ್ಯಾಟ್? ಮೆಲಾನಿನ್. ಮೆಲಾನಿನ್ ಪಿಗ್ಮೆಂಟ್. ಮೆಲಾನಿನ್ ಪಿಗ್ಮೆಂಟ್ ಯಾರಲ್ಲಿ ಚೆನ್ನಾಗಿರುತ್ತೋ ಅಂದರೆ ಹೆಚ್ಚಿರುತ್ತೋ, ದೇ ಆರ್ ಯೂಶಲಿ ಡಾರ್ಕ್. ಹೆಚ್ಚಿತ್ತು ಅಂದರೆ. ಕಡಿಮೆ ಇತ್ತು ಅಂತಂದರೆ ದೇ ಆರ್ ಲೈಟ್ ಕಲರ್, ಸ್ವಲ್ಪ ಲೈಟ್ ಕಲರ್ ಇರ್ತಾರೆ, ಅಂದರೆ ಫೇರ್ ಕಾಂಪ್ಲೆಕ್ಷನ್ ಬರ್ತಾ ಹೋಗುತ್ತೆ ಅವರಲ್ಲಿ, ಓಕೆನಾ? ಈ ರೀತಿಯಾಗಿ ನಾವು ನೋಡುವಂಥದ್ದು ಮೆಲಾನಿನ್. ಜಸ್ಟ್ ಕಂಪೇರ್ ದಿಸ್ ವಿತ್ ಕ್ಲೋರೋಫಿಲ್. ಹೇಗೆ ಕಂಪೇರ್ ಮಾಡ್ತಿದ್ದೀನಿ ಅಂತ ಅಂದರೆ, ಮೆಲಾನಿನ್ ಯಾಕೆ ಬೇಕು ಹ್ಯೂಮನ್ಸಲ್ಲಿ? ತುಂಬ ಜನ ಹೇಳ್ತೀವಿ ನಾವು ಕಪ್ಪಿದ್ದು ಬಿಟ್ಟ ತಕ್ಷಣ ನಾವೊಂಥರ ಏನೋ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಸ್ವಲ್ಪ ಲೋ ಇರುತ್ತೆ, ಆ ಥರ ತುಂಬ ಜನಕ್ಕಿರುತ್ತೆ. ಬಟ್ ಮೇನ್ ಥಿಂಗ್ ಏನಪ್ಪ ಅಂತಂದರೆ, ಮೆಲಾನಿನ್ ಚೆನ್ನಾಗಿತ್ತು ನಮ್ಮ ಬಾಡಿಲಿ ಅಂತಂದರೆ ನಮ್ಮಲ್ಲೂ ಸಹಿತ ಸೂರ್ಯನ ಕಿರಣಗಳನ್ನು ಅಬ್ಸರ್ವ್ ಮಾಡ್ಕೊಳ್ಳುವಂತಹ ಕೆಪಾಸಿಟಿ ಚೆನ್ನಾಗಿರುತ್ತೆ. ಅರ್ಥ ಆಗ್ತಿದೆಯಾ? ಯಾವಾಗ ಸೂರ್ಯನ ಕಿರಣಗಳನ್ನು ನಾವು ಅಬ್ಸರ್ವ್ ಮಾಡ್ಕೊಳ್ಳುವಂಥ ಕೆಪಾಸಿಟಿ ನಮ್ಮಲ್ಲಿ ಚೆನ್ನಾಗಿ ಬೆಳ್ಕೊಳ್ಳುತ್ತೋ ಆಗ ನಮ್ಮ ಹೆಲ್ತ್ ಸಖತ್ತಾಗಿರುತ್ತೆ. ಅಫ್ಕೋರ್ಸ್
ಅರ್ಥ ಆಗ್ತಿದೆಯಾ? ಸೂರ್ಯನ ಕಿರಣಗಳನ್ನು ನಾವು ಅಬ್ಸರ್ವ್ ಮಾಡ್ಕೊಂಡ್ವಿ ಚೆನ್ನಾಗಿ ಅಂದರೆ ನಮ್ಮಲ್ಲಿ ವಿಟಮಿನ್ ಡಿ ಸಖತ್ತಾಗಿರುತ್ತೆ. ವಿಟಮಿನ್ ಡಿ ಸಖತ್ತಾಗಿತ್ತು ಅಂದರೆ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಡಿಸೀಸಸ್ಗಳು ಫೌಂಡ್ ಆಗೋಲ್ಲ ಅಲ್ವಾ? ಡಿಸೀಸಸ್ಗಳು ಇರೋದೇ ಇಲ್ಲ. ಸ್ಕಿನ್ ಹೆಲ್ದಿಯಾಗಿರುತ್ತೆ ಅಲ್ವಾ? ಯಾವುದೇ ರೀತಿಯಾದಂಥ ಸ್ಕಿನ್ ಡಿಸೀಸಸ್ಗಳು ಇರಲ್ಲ. ಯಾವಾಗ ವಿಟಮಿನ್ ಡಿ ಕಡಿಮೆ ಆಗ್ತಾ ಬರುತ್ತೋ ಆಗ ನಾವು ಈ ರೋಗಗಳೆಲ್ಲ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ರೆ ವಿಟಮಿನ್ ಡಿಗೆ ಸೋರ್ಸ್ ಮೇನ್ಲಿ ಸನ್ ಅಷ್ಟೇನಾ? ನೋ, ಸನ್ ಅಷ್ಟೇ ಅಲ್ಲ, ಆದರೆ ಮೇನ್ ಸೋರ್ಸ್ ಅಂದರೆ ದಟ್ ಈಸ್ ಸನ್. ಹಾಗಿದ್ರೆ ನಮ್ಮ ಬಾಡಿಲೂ ಸಹಿತ ವಿಟಮಿನ್ ಡಿನ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಬೇರೆ ಯಾವುದು ಪಾರ್ಟ್ಸ್ ಇಲ್ವಾ? ಅಫ್ಕೋರ್ಸ್ ಇದೆ, ಕಿಡ್ನಿ ಇದೆ, ಲಿವರ್ ಇದೆ, ಇವುಗಳು ಸಹಿತ ನಮಗೆ ಇಟ್ ಈಸ್ ಹೆಲ್ಪ್ಫುಲ್. ಇದು ಯಾವ ರೀತಿಯಾಗಿ ಅಂತ ಹೇಳಿ ನಿಮಗೆ ನೆಕ್ಸ್ಟ್ ಚಾಪ್ಟರ್ನಲ್ಲಿ ಎಕ್ಸ್ಕ್ರೀಷನ್ ಅಂತ ಹೇಳಿ ಚಾಪ್ಟರ್ ಮಾಡ್ತೀನಿ. ಆ ಚಾಪ್ಟರ್ನಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ಈ ಚಾಪ್ಟರ್ನ ಈಗ ತೊಗೊಂಡು ಹೋದೇನು ಅಂತಂದರೆ ಎಕ್ಸ್ಕ್ರೀಷನ್ ಕಾನ್ಸೆಪ್ಟ್ ರಿಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಇದನ್ನು ಸ್ಟಾಪ್ ಮಾಡ್ತಾ ಇದ್ದೀನಿ. ಮೇಯ್ನಾಗಿ ಗೊತ್ತಾಯ್ತಾ ಯಾಕೆ ವಿಟಮಿನ್ ಡಿ ನಮಗೆ ಬೇಕು? ಮೆಲಾನಿನ್ ಪಿಗ್ಮೆಂಟ್ ನಮ್ಗೆ ಯಾವ ರೀತಿಯಾಗಿ ಹೆಲ್ಪ್ ಮಾಡ್ತಿದೆ ಅಂತ ಹೇಳಿ. ಮೆಲಾನಿನ್ ಪಿಗ್ಮೆಂಟ್ ನಮ್ಮಲ್ಲಿ ಚೆನ್ನಾಗಿದ್ದಷ್ಟು ಏನಾಗುತ್ತೆ, ವಿಟಮಿನ್ ಡಿನ ನಾವು ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ತಾ ಹೋಗ್ತೀವಿ. ಇದರಿಂದಾಗಿ ವಿ ಆರ್ ಹೆಲ್ದಿ ಅಂತ ಹೇಳಿ ನಮಗೆ ಚೆನ್ನಾಗಿರುತ್ತೆ, ನಮ್ಮ ಲೈಫ್ ಹೆಲ್ದಿಯಾಗಿರುತ್ತೆ. ಓಕೆ, ಇದು ಒಂದು ಕಡೆ. ನೀವು ನೋಡ್ಬೋದು ಸಮ್ ಫಾರಿನ್ ಕಂಟ್ರೀಸ್ಗಳಲ್ಲೆಲ್ಲ ಏನಾಗುತ್ತೆ, ದೇ ಆರ್ ವೆರಿ ಫೇರ್ ಕಾಂಪ್ಲೆಕ್ಷನ್ ಇರುತ್ತೆ, ಹೈಲಿ ಫೇರ್. ಜೊತೆಗೆ ಇವರಲ್ಲಿ ಸ್ಕಿನ್ ಡಿಸೀಸಸ್ ಹೆಚ್ಚಾಗಿರುತ್ತೆ. ನಾಟ್ ಓನ್ಲಿ ಸ್ಕಿನ್ ಡಿಸೀಸಸ್, ಅದರ್ ಡಿಸೀಸಸ್ಗಳಿರುತ್ತೆ, ನಮಗೆ ಕಣ್ಣಿಗೆ ಕಾಣಿಸಲ್ಲ ಅಷ್ಟೇ, ಬಟ್ ಮೇಯ್ನಾಗಿ ಸ್ಕಿನ್ ಡಿಸೀಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ದೇ ಕೇಮ್ ಟು ಇಂಡಿಯಾ. ಯಾಕೆ ಬರ್ತಾರೆ ಅವರು ಇಂಡಿಯಾಗೆ ಅಂತಂದರೆ, ಇಂಡಿಯಾಗೆ ಬಂದುಬಿಟ್ಟು ನಮ್ಮಲ್ಲಿರುವಂತಹ ಸನ್ಲೈಟ್ ರೀಚ್ ಆಗ್ತಿರುವಂತಹ ಒಂದು ರೇಟ್ ಇದೆಯಲ್ಲ, ದಿಸ್ ಈಸ್ ಪರ್ಫೆಕ್ಟ್ ಆಗಿದೆ. ಅದಕ್ಕೋಸ್ಕರನೇ ಹೇಳಿದ್ದು ಕೊರೋನಾ ಬಂದಾಗ ನಮ್ಮ ಇಂಡಿಯಾದಲ್ಲಿ ಅಷ್ಟು ದಿನ ಉಳಿಯಲ್ಲ, ಬೇಗ ಹೋಗುತ್ತೆ ಅಂತ ಹೇಳಿ. ಬಿಕಾಸ್ ವಿ ಹ್ಯಾವ್ ಪರ್ಫೆಕ್ಟ್ ಮೆಲಾನಿನ್ ಪಿಗ್ಮೆಂಟ್. ಅದಕ್ಕೋಸ್ಕರನೇ ಹೇಳಿದ್ದು ಸನ್ಲೈಟ್ ರೇಡಿಯೇಷನ್ ಚೆನ್ನಾಗಿ ರೀಚ್ ಆಗ್ತಿದೆ, ನಮ್ಮಲ್ಲಿ ಪರ್ಫೆಕ್ಟ್ ಆಗಿದೆ. ಈ ಕಾರಣದಿಂದಾಗಿ ನಮ್ಮಲ್ಲಿ ಇರುವಂತಹ ಆಲ್ರೆಡಿ ನಮ್ಮಲ್ಲಿ ಚೆನ್ನಾಗಿ ಮೆಲಾನಿನ್ ಪಿಗ್ಮೆಂಟ್ ಇದೆ. ಮೆಲಾನಿನ್ ಪಿಗ್ಮೆಂಟ್ ಚೆನ್ನಾಗಿರೋ ಕಾರಣ ನಮ್ಮಲ್ಲಿ ಸನ್ಲೈಟ್ ಅಬ್ಸಾರ್ಪ್ಷನ್ ಚೆನ್ನಾಗಿದೆ. ಇದರಿಂದಾಗಿ ವಿಟಮಿನ್ ಡಿ ಚೆನ್ನಾಗಿರುತ್ತೆ. ವಿಟಮಿನ್ಸ್ ಚೆನ್ನಾಗಿತ್ತು ಅಂತಂದರೆ ನಮ್ಗೆ ಯಾವುದೇ ರೀತಿಯಾದಂಥ ಡಿಸೀಸಸ್ಗಳು ಬರೋದಿಲ್ಲ. ಅದೇ ರೀಸನಿಂದನೇ ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ನಾನು ಏನು ಹೇಳ್ತಾ ಇದ್ನಲ್ಲ, ಫಾರಿನ್ ಕಂಟ್ರೀಸಲ್ಲಿರುವಂಥವರೆಲ್ಲ ತುಂಬ ಜನ ನಮ್ಮ ಇಂಡಿಯಾಗೆ ಬರ್ತಾರೆ ಅಂತ ಹೇಳಿ. ಯಾಕೆ ಅಂತಂದರೆ ಇದೇ ಒಂದು ರೀಸನ್. ಸೊ ಅವರೆಲ್ಲ ಏನು ಮಾಡ್ತಾರೆ, ಹಾಫ್ ಆಫ್ ಡ್ರೆಸ್ಗಳು ಹಾಕ್ತಾರೆ, ಅದನ್ನು ನಾವು ಡಿಫ್ರೆಂಟಾಗಿ ನೋಡ್ತೀವಿ. ಅದು ಒಂದು ಕಡೆ. ಮೇನ್ಲಿ ಅವ್ರಿಗೆ ಬೇಕಾಗಿರುವಂಥದ್ದು ಸನ್ಲೈಟ್, ಅವ್ರಿಗೆ ಬೇಕಾಗಿರುವಂಥದ್ದು ವಿಟಮಿನ್ಸ್. ಅರ್ಥ ಆಯ್ತಾ? ಸೊ ದಿಸ್ ಈಸ್ ದ ಮೇನ್ ಒನ್ ವೈ ಕ್ಲೋರೋಫಿಲ್ ಆರ್ ಮೆಲಾನಿನ್ ಈಸ್ ವೆರಿ ಇಂಪಾರ್ಟೆಂಟ್. ತುಂಬ ಜನ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ, ನಾನು ಫೇರ್ ಇದ್ದೀನಿ ಆರ್ ನಾನು ವೆಯ್ಟ್ ಇದ್ದೀನಿ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಡೋಂಟ್ ವೆರಿ, ಅದರ್ ಪಾರ್ಟ್ಸ್ ಆಫ್ ಅವರ್ ನಮ್ಮ ಬಾಡಿಲಿದೆ, ಡೋಂಟ್ ವರಿ, ಅವೆಲ್ಲ ಮೇಂಟೈನ್ ಮಾಡುತ್ತೆ. ಇದ್ರ ಬಗ್ಗೆ ನೀವು ಹೆಚ್ಚು ಮಾಹಿತಿ ತಿಳ್ಕೊಳ್ಬೇಕು ಅಂತಂದರೆ ಡೂ ವಾಚ್ ನೆಕ್ಸ್ಟ್ ವಿಡಿಯೋ. ಈಗ ನಾನು ಫೋಟೋಸಿಂಥಸಿಸ್ ಕಾನ್ಸೆಪ್ಟ್ ಏನು ಡಿಸ್ಕಸ್ ಮಾಡ್ತಿದ್ದೆ ಅಲ್ಲ, ಅದನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ನಾವಿಲ್ಲಿ ಹೇಳ್ತಾ ಇದ್ದೆ ಫೋಟೋಸಿಂಥಸಿಸ್ ಗ್ರೀನ್ ಪ್ಲ್ಯಾಂಟ್ಸಿಂದಲೇ ನಮ್ಗೆ ಏನಾಗ್ತಿತ್ತು, ಒಂದು ಕ್ಲೋರೋಫಿಲ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಮೇಯ್ನಾಗಿ ನಾವು ಫೋಟೋಸಿಂಥಸಿಸ್ ಬಗ್ಗೆ ಬಂದಾಗ ಕ್ಲೋರೋಫಿಲ್ ಈಸ್ ವೆರಿ ಇಂಪಾರ್ಟೆಂಟ್ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ತೀವಿ. ಆ ನಂತರ ನಾವು ಇವಾಗ ಬರೋಣ ವಾಟರ್ ಎಲ್ಲಿಂದ ಸಿಗ್ತಾ ಇದೆ? ಅಫ್ಕೋರ್ಸ್ ಫ್ರಮ್ ರೂಟ್ಸಿಂದ ಏನಾಗ್ತಿದೆ, ಅಬ್ಸಾರ್ಬ್ ಆಗ್ತಾ ಇದೆ. ರೂಟ್ಸಿಂದ ಅಬ್ಸಾರ್ಬ್ ಆಗಿ ಇದು ಸ್ಟೆಮ್ಮಿಗೆ ಕೊಡುತ್ತೆ. ಸ್ಟೆಮ್ಮಿಂದ ಬ್ರಾಂಚಸ್, ಲೀವ್ಸ್, ಈ ರೀತಿಯಾಗಿ ಲೀವ್ಸ್ಗೆ ರೀಚ್ ಆಗುತ್ತೆ. ವೈ ಲೀವ್ಸ್ಗೆ ಅಂತ ಹೇಳ್ತಿದ್ದೀನಿ? ಬಿಕಾಸ್ ಇಟ್ಸ್ ದ ಫುಡ್ ಫ್ಯಾಕ್ಟರಿ. ಇಲ್ಲೇ ಫುಡ್ ಪ್ರೊಡಕ್ಷನ್ ಆಗೋದು. ಅದಕ್ಕೋಸ್ಕರ ಇದನ್ನು ನಾವೇನಂತ ಕರಿತೀವಿ, ಫುಡ್ ಫ್ಯಾಕ್ಟರಿ ಆಫ್ ದ ಪ್ಲ್ಯಾಂಟ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತು? ಹಾಗಿದ್ರೆ ವಾಟರ್ ಬಗ್ಗೆ ಮತ್ತೇನು ಎಕ್ಸ್ಟ್ರಾ ಏನಿಲ್ಲ. ವಾಟರ್ ಅಷ್ಟೇ ಬರಲ್ಲ, ಜೊತೆಗೆ ಸಮ್ ಮಿನರಲ್ಸ್ ಇವೆಲ್ಲನೂ ಅಬ್ಸರ್ವ್ ಆಗುತ್ತೆ. ಇದಕ್ಕೆ ಸಹಾಯಕ ಆಗಿರುವಂಥ ಟಿಶ್ಯೂಸ್ ಯಾವುದು? ಅಫ್ಕೋರ್ಸ್ ಇಟ್ಸ್ ಕ್ಸೈಲಮ್ ಅಲ್ವಾ? ಎಕ್ಸಾಕ್ಟ್ಲಿ. ನೆಕ್ಸ್ಟ್ ಬರೋಣ. ಯಾರಿಗೆ ಗೊತ್ತಾಗ್ತಿಲ್ಲ ಕ್ಸೈಲಮ್ ಅಂದ್ರೆ ಏನು ಅಂತೇಳಿ, ಡೋಂಟ್ ವರಿ ಅಬೌಟ್ ದಟ್, ಮುಂದೆ ಬರುತ್ತೆ, ತಿಳ್ಕೊಳ್ತೀರ. ಈಗ ನೆಕ್ಸ್ಟ್ ಬರೋಣ. ವಾಟರ್ ಸಿಕ್ಕಿದೆ, ಕ್ಲೋರೋಫಿಲ್ ಇದೆ. ಈಗ ಮೇಯ್ನ್ ಆಗಿ ಬೇಕಾಗಿರೋಂಥದ್ದು ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್. ಯಾವಾಗ ಕ್ಲೋರೋಫಿಲ್ ಸಿಕ್ಕಿದೆ ಅಂತ ಹೇಳ್ತಿದ್ದೀನಿ ಅಂತಂದರೆ ಅಲ್ಲಿಗೆ ನಿಮಗೇನಾಯಿತು, ಸನ್ಲೈಟು ಸಿಕ್ಕಿದೆ. ಸನ್ಲೈಟ್ನ ನೆಸೆಸಿಟಿ ಏನು ಅಂತೇಳಿ ಗೊತ್ತಾಗಿದೆ. ಮತ್ತೇನು ಸನ್ಲೈಟ್ ಬಗ್ಗೆ ನಾನು ತಿಳಿಸ್ಕೊಡೋದಕ್ಕೇನು ಹೋಗಲ್ಲ. ಓಕೆನಾ? ಕಾರ್ಬನ್ ಡೈಆಕ್ಸೈಡಿಗೆ ಬರೋಣ. ಇಲ್ಲಿರುವಂತಹ ಈ ಕಾರ್ಬನ್ ಡೈಆಕ್ಸೈಡ್ ಏನಕ್ಕೆ ಬೇಕು? ಕಾರ್ಬನ್ ಡೈಆಕ್ಸೈಡ್ ಗಮನಿಸಿ, ನೋಟ್ ಮಾಡ್ಕೊಳ್ಳಿ. ಫೋಟೋಸಿಂಥಸಿಸಲ್ಲಿ ಇನ್ವಾಲ್ವ್ ಆಗಿರುವಂತಹ ಗ್ಯಾಸ್ ಯಾವುದು?
ಕಾರ್ಬನ್ ಡೈಆಕ್ಸೈಡ್. ಇದು ಪ್ಲಾಂಟ್ಸ್ಗೆ ಯಾವ ರೀತಿಯಾಗಿ ರೀಚ್ ಆಗ್ತಿದೆ, ನಮ್ಮ ಅಟ್ಮಾಸ್ಫಿಯರ್ ಇರುವಂತಹ ಏರಲ್ಲಿ ಇರುವಂತಹ ಜಸ್ಟ್ 0.04% ಇರುವಂತಹ ಕಾರ್ಬನ್ ಡೈಆಕ್ಸೈಡ್ ಲೀಫ್ ಮೂಲಕ ಅಬ್ಸರ್ವ್ ಆಗ್ತಿದೆ. ಲೀವ್ಸ್ ಇದರಲ್ಲಿರುವಂತಹ ಯಾವ ಪಾರ್ಟ್, ದಟ್ ಈಸ್ ಸ್ಟೊಮ್ಯಾಟಾ ಫಂಕ್ಷನ್ ಸಹಿತ ನೀವು ಈ ವಿಡಿಯೋದಲ್ಲಿ ತಿಳ್ಕೊಳ್ತೀರಾ, ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಬಹುದು. ಈ ಕಾರ್ಬನ್ ಡೈಆಕ್ಸೈಡ್ ಸ್ಟೊಮ್ಯಾಟಾ ಮೂಲಕ ಏನಾಗ್ತಿದೆ, ನಮ್ಮ ಪ್ಲಾಂಟ್ಸ್ಗೆ ರೀಚ್ ಆಗ್ತಿದೆ, ಹೌದಲ್ವಾ? ಸ್ಟೊಮ್ಯಾಟಾ ಎಲ್ಲಿರುತ್ತೆ? ಅಫ್ಕೋರ್ಸ್ ಇದು ಲೀಫ್ನ ಒಂದು ಕೆಳಭಾಗದಲ್ಲಿ ಇರುತ್ತೆ, ಅಂಡರ್ ದ ಲೀವ್, ಡೌನ್. ಓಕೆನಾ? ನಂತರ ನೋಡೋದಾದ್ರೆ ಇದಿಷ್ಟು ಸಿಕ್ತೋ ಅಂದಮೇಲೆ ರಿಯಾಕ್ಷನ್ ಬರೆಯೋದೇ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಇನ್ ದ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್. ಏನಾಗುತ್ತೆ? ಕ್ಲೋರೋಫಿಲ್ ಆ್ಯಂಡ್ ಆಲ್ಸೋ ಸನ್ಲೈಟ್ ಈಸ್ ಎಸೆನ್ಷಿಯಲ್. ಆ ನಂತರ ಇಲ್ಲಿ ಸಿಗೋವಂಥದ್ದು ಏನಾಗಿರುತ್ತೆ, ಇದನ್ನು ನೀವು ಗ್ಲೂಕೋಸ್ ಅಂತನಾದರೂ ರೆಪ್ರೆಸೆಂಟ್ ಮಾಡ್ಬೋದು, ಕಾರ್ಬೋಹೈಡ್ರೇಟ್ ಅಂತನಾದರೂ ಹೇಳ್ಬೋದು, ಆ್ಯಂಡ್ ಸ್ಟಾರ್ಚ್ ಅಂತನಾದರೂ ರೆಪ್ರೆಸೆಂಟ್ ಮಾಡ್ಬೋದು, ವಾಟ್ ಎವರ್. ಓಕೆನಾ? ನೆಕ್ಸ್ಟ್ ರಿಲೀಸ್ ಆಗ್ತಿರುವಂಥ ಬೈ ಪ್ರಾಡಕ್ಟ್ ಯಾವುದು? ದಟ್ ಈಸ್ ಆಕ್ಸಿಜನ್ ಗ್ಯಾಸ್. ಅದಕ್ಕೋಸ್ಕರನೇ ಎಲ್ಲರೂ ಹೇಳೋದು ಪ್ಲಾಂಟ್ಸ್, ಟ್ರೀಸ್ ಇವುಗಳನ್ನು ಬೆಳೆಸಿ ಡಿಫಾರೆಸ್ಟೇಷನ್ ಮಾಡಬೇಡಿ ಅಂತ ಹೇಳ್ತಾ ಇರೋದು. ಯಾಕೆ ಅಂದರೆ ಅಟ್ಮಾಸ್ಫಿಯರ್ ಇರುವಂತಹ ಈ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನು, ಇಟ್ ಈಸ್ ಒನ್ ಆಫ್ ದ ಹಾರ್ಮ್ಫುಲ್ ಗ್ಯಾಸ್ ಆ್ಯಂಡ್ ಆಲ್ಸೋ ಇಟ್ ಈಸ್ ದ ಗ್ರೀನ್ ಹೌಸ್ ಗ್ಯಾಸ್ ಅಲ್ವಾ? ಇದನ್ನು ತಗೊಂಡ್ಬಿಟ್ಟು ಏನು ಮಾಡ್ತಿದೆ, ಆಕ್ಸಿಜನ್ ಗ್ಯಾಸ್ನ ರಿಲೀಸ್ ಮಾಡ್ತಿದೆ. ಆಕ್ಸಿಜನ್ ಇಟ್ ಈಸ್ ಎಸೆನ್ಷಿಯಲ್ ಫಾರ್ ಅಸ್, ಹಾಗಂತ ಹೆಚ್ಚು ಪ್ರಮಾಣ ಅಲ್ಲ, ಆದರೂ ನಮಗೆ ಬೇಕಾಗಿರುವಂಥ ಮೇನ್ ಗ್ಯಾಸ್ ಯಾವುದು? ಆಕ್ಸಿಜನ್. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಪ್ಲಾಂಟ್ಸ್ಗಳನ್ನು ಯಾರು ಕಡಿಬೇಡಿ ಅಂತಲೇ, ಅಂದರೆ ಮರಗಳನ್ನು ಯಾರು ಕಡಿಬೇಡಿ ಅಂತ ಹೇಳ್ತಾ ಇರೋದೆ, ದಿಸ್ ಇಸ್ ದ ಮೇನ್ ಥಿಂಗ್. ಇದನ್ನೇ ಮತ್ತೆ ನಿಮಗೆ ಇನ್ ಡೆಪ್ತ್ ಆಗಿ ಫ್ಯೂಚರ್ ಕಾನ್ಸೆಪ್ಟ್ಸ್ಗಳಲ್ಲಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ನಮಗೇನು ಪ್ರೊಡ್ಯೂಸ್ ಆಗಿರುತ್ತಲ್ಲ ಗ್ಲೂಕೋಸ್, ನಾನು ಹೇಳಿದೆ ನಿಮಗೆ ಗ್ಲೂಕೋಸ್ ಅಂತನಾದರೂ ರೆಪ್ರೆಸೆಂಟ್ ಮಾಡಿ, ಅವ್ರ ಕಾರ್ಬೋಹೈಡ್ರೇಟ್ ಅವ್ರ ಸ್ಟಾರ್ಚ್ ಅಂತ ಏನು ಹೇಳಿದ್ನಲ್ಲ, ಗ್ಲೂಕೋಸ್ ಇಟ್ ಈಸ್ ಏನು ಫಾರ್ಮ್ಡ್ ಆಗಿರುತ್ತಲ್ಲ ಇನ್ನು ಫೋಟೋಸಿಂಥಸಿಸಲ್ಲಿ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್. ಅದಕ್ಕೋಸ್ಕರ ಯಾವ 3 ರೀತಿಲಾದರೂ ಬರೆದ್ರೂ ನಿಮಗೆ ಮಾರ್ಕ್ಸ್ ಖಂಡಿತ ಸಿಗುತ್ತೆ. ನೀವು ಜನರಲ್ ಪರ್ಪಸ್, ನಿಮ್ಮ ನಾಲೆಜ್ ಪರ್ಪಸ್ ತಿಳ್ಕೊಳ್ತಿದ್ದೀರಾ ಅಂತಂದರೆ ಈ 3 ಹೆಸರಿಂದನೂ ನಾವು ರೆಪ್ರೆಸೆಂಟ್ ಮಾಡಬಹುದು ಅನ್ನೋದು ನಿಮ್ಮ ತಲೆಯಲ್ಲಿರಲಿ. ಎಲ್ಲಿ ಪ್ರೊಡ್ಯೂಸ್ ಆಗಿರುತ್ತಿದ್ದು? ಅಫ್ಕೋರ್ಸ್ ನಾನು ಆಗಲೇ ಹೇಳಿದೆ, ಲೀವ್ಸಲ್ಲಿ. ಇದೇ ಏನು ಪ್ರೊಡ್ಯೂಸ್ ಆಗಿರುತ್ತಲ್ಲ, ಇದನ್ನೇ ಆ ಪ್ಲಾಂಟ್ಸ್ ಫುಡ್ ರೀತಿಯಲ್ಲಿನೂ ಸಹಿತ ಇಟ್ ಕನ್ಸ್ಯೂಮ್, ಅದು ತನ್ನ ಬೆಳವಣಿಗೆಗೂ ಸಹಿತ ಈ ಫುಡ್, ಈ ಸ್ಟಾರ್ಚನ್ನು ಯೂಸ್ ಮಾಡ್ಕೊಳ್ಳುತ್ತೆ. ದಿಸ್ ಈಸ್ ಒನ್ ಪರ್ಪಸ್. ನೆಕ್ಸ್ಟ್ ಇದನ್ನೇ ಏನು ಮಾಡುತ್ತೆ, ಎಡಿಬಲ್ ಪಾರ್ಟ್ ಆಗಿ, ಈಟಬಲ್ ಪಾರ್ಟ್ ಅಂತ ಏನು ಕರಿತೀವಲ್ಲ ನಾವು, ಹಣ್ಣು ಈ ಥರ ನಾವು ಒಂದೊಂದು ಪ್ಲಾಂಟ್ಸಲ್ಲಿ ಒಂದೊಂದು ಎಡಿಬಲ್ ಪಾರ್ಟ್ ಇರುತ್ತೆ, ಓಕೆ ಗೊತ್ತಿರೋಂಥದ್ದು. ಈ ರೀತಿಯಾಗಿ ಏನು ಮಾಡುತ್ತೆ, ಅದು ಒಂದು ಸ್ಟೋರ್ಡ್ ಫಾರ್ಮ್ ಆಫ್ ಎನರ್ಜಿಯಾಗಿ ಸ್ಟೋರ್ ಮಾಡಿರುತ್ತೆ ಒಂದು ಕಡೆ, ಅದನ್ನು ನಾವು ಸ್ಟೋರ್ಡ್ ಎನರ್ಜಿ ಅಂತ ಕರಿತೀವಿ. ಇಲ್ಲಿ ಎನರ್ಜಿನ ಅದು ಎಲ್ಲಿಂದ ಪಡ್ಕೊಳ್ತು? ಸನ್ನಿಂದ ಪಡ್ಕೊಳ್ತು. ಸನ್ನಿಂದ ಪಡ್ಕೊಂಡಿರುವಾಗ ಇಲ್ಲಿ ಕೆಮಿಕಲ್ ಪ್ರೋಸೆಸ್ಗಳಾಯಿತು. ಕೆಮಿಕಲ್ ಪ್ರೋಸೆಸ್ ಮೂಲಕ ಇದ್ದಂತಹ ಸನ್ ಎನರ್ಜಿನ ಅವ್ರ ಸೋಲಾರ್ ಎನರ್ಜಿನ ಏನು ಮಾಡ್ತು, ಇದು ಸ್ಟೋರ್ಡ್ ಫಾರ್ಮ್ ಆಫ್ ಎನರ್ಜಿಯಾಗಿ ಒಂದು ಕಡೆಗೆ ಸ್ಟೋರ್ ಮಾಡಿ ಇಡ್ತು. ದಿಸ್ ಈಸ್ ಕಾಲ್ಡ್ ಫೋಟೋಸಿಂಥಸಿಸ್. ನಾವು ಯಾವಾಗಲೂ ಫೋಟೋಸಿಂಥಸಿಸ್ ಮೀನಿಂಗ್ ಹೇಳುವಾಗ ಜಸ್ಟ್ ವಿ ರೈಟ್ ದಿಸ್ ಇಕ್ವೇಷನ್ ಹೇಳಿಬಿಟ್ಟು ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ವಾಟರಿಂದ ಹೀಗಾಯಿತು, ಕಾರ್ಬೋಹೈಡ್ರೇಟ್ ಪ್ರೊಡ್ಯೂಸ್ ಆಯಿತು, ಈ ಥರ ಹೇಳ್ತೀವಿ. ನೋ, ಅದೊಂದೇ ನಾವು ಮೀನಿಂಗ್ ಹೇಳೋದಕ್ಕಿಂತನೂ ದ ಪ್ರೊಸೆಸ್ ಆಫ್ ಕನ್ವರ್ಷನ್ ಆಫ್ ಸೋಲಾರ್ ಎನರ್ಜಿ ಟು ದಿ ಸ್ಟೋರ್ಡ್ ಫಾರ್ಮ್ ಆಫ್ ಎನರ್ಜಿ ಥ್ರೂ ಕೆಮಿಕಲ್ ಪ್ರೋಸೆಸ್ ಈಸ್ ಕಾಲ್ಡ್ ಫೋಟೋಸಿಂಥಸಿಸ್. ದಿಸ್ ಈಸ್ ಆಲ್ಸೋ ರೈಟ್ ಒನ್. ಯಾರಿಗೆ ನಾಲೆಜ್ ಕರೆಕ್ಟ್ ಅಂದರೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಗೊತ್ತಿರುತ್ತೋ ಅವರು ಮಾರ್ಕ್ಸ್ ಕೊಡ್ತಾರೆ ಅಥವಾ ಎಸ್ ಅಪ್ರಿಷಿಯೇಟ್ ಮಾಡ್ತಾರೆ. ಬಟ್ ಗೊತ್ತಿಲ್ಲ ಏನಿದು ಸೋಲಾರ್ ಎನರ್ಜಿ, ಹಾಗಿದ್ರೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಎಲ್ಲೋಯ್ತು, ಹಾಗಿದ್ರೆ ಅಲ್ಲಿ ವಾಟರ್ ಎಲ್ಲಿಂದ ಸಿಕ್ತು, ಕ್ಲೋರೋಫಿಲ್ ಎಲ್ಲಿದೆ ಅಂತ ಹೇಳಿದೆ ನೀನು, ಸ್ವಲ್ಪ ಪಾರ್ಟ್ಸ್ಗಳು ಕ್ವಶನ್ಸ್ಗಳು ಬರ್ತಾ ಹೋಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಹಾಗಿದ್ರೆ ಇಲ್ಲಿ ನಾವು ಕಾರ್ಬನ್ ಡೈಆಕ್ಸೈಡ್ ಬಗ್ಗೆ ಮಾತಾಡ್ತಾ ಇದ್ದೆ. ಮೇನ್ ಥಿಂಗ್ ಒಂದು ಚಿತ್ರವನ್ನು ಸಹಿತ ನಿಮಗೆ ಇದರಲ್ಲಿ ICSE ಸಿಲೆಬಸಲ್ಲಿ ಕೊಡ್ತಾರೆ. ಬಿಕಾಸ್ ಅವರು ಕೊಟ್ಟಿರುವಂಥ ಚಿತ್ರ ಯಾವುದಕ್ಕೆ ಅಂತಂದರೆ ಫೋಟೋಸಿಂಥಸಿಸ್ ಪ್ರೋಸೆಸ್ ಯಾವ ರೀತಿಯಾಗಿ ಆಗುತ್ತೆ ಅಂತ ಹೇಳಿ ಜಸ್ಟ್ ಟು ಮೆನ್ಷನ್ ಮಾಡಬೇಕು ಅಂತಂದರೆ, ಒಂದು ಎಲೆ ತೊಗೊಂಡ್ವಿ ಅಂತಂದರೆ ಇದಕ್ಕೇ ಕಾರ್ಬನ್ ಡೈಆಕ್ಸೈಡ್ನ ತೊಗೊಂಡ್ಬಿಟ್ಟು ಆಕ್ಸಿಜನನ್ನು ರಿಲೀಸ್ ಮಾಡುತ್ತೆ. ಅಫ್ಕೋರ್ಸ್ ಗೊತ್ತಿರೋಂಥದ್ದೇ. ಲೀವ್ಸ್ ಬ್ರಾಂಚಸ್ ಮೂಲಕ ವಾಟರ್ ರೀಚ್ ಆಗುತ್ತೆ, ಮತ್ತು ಎಲೆಯಲ್ಲಿ ಆಲ್ರೆಡಿ ಕ್ಲೋರೋಫಿಲ್ ಇರುತ್ತೆ, ಆ್ಯಂಡ್ ಎಗೇನ್ ಇನ್ನೇನು ಉಳಿತು, ಸನ್ಲೈಟ್ ಇದ್ರ ಮೇಲೆ ಬೀಳ್ತಿದೆ. ದಿಸ್ ಇಸ್ ದ ಪಿಕ್ಚರ್ ದೇ ಹ್ಯಾವ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಮುಂದೆ ನಾವು ನೋಡ್ತಾ ಹೋದ್ವಿ ಅಂತಂದರೆ ಹೆಚ್ಚು ಆ್ಯಕ್ಟಿವಿಟೀಸ್ಗಳನ್ನು ಕೊಟ್ಟಿದ್ದಾರೆ. ನಿಮಗಿದು ಸ್ಟೇಟ್ ಸಿಲೆಬಸ್ ಬುಕ್ಕಲ್ಲಿ ಸಿಗೋಲ್ಲ, ಎಲ್ಲದೂ ಸಿಗೋಲ್ಲ, ಕೆಲವೊಂದಿದೆ, ಇಲ್ಲ ಅಂತ ಹೇಳಲ್ಲ ನಾನು. ಈಗ ನಮಗೆ ಇದು ಗೊತ್ತಿದೆ ನಿಮಗೆ, ಗ್ರೀನ್ ಲೀಫಲ್ಲಿ
ಆರ್ ಫೋಟೋಸಿಂಥಸಿಸ್ ಪ್ರೋಸೆಸ್ ಆಗಿದೆ ಅಂತ ಹೇಳಿ ನೀವು ತಿಳ್ಕೊಳ್ಬೇಕು ಅಂತಂದರೆ ಸ್ಟಾರ್ಚನ್ನು ನಾವು ಹುಡುಕ್ಬೇಕಲ್ವಾ. ಸ್ಟಾರ್ಚ್ ಇದೆ ಅಂತ ಆದರೆ ನಮಗೆ ಮೇನ್ ಪ್ರಾಡಕ್ಟ್ ಬಂದಿರೋದು ಯಾವುದಪ್ಪ, ಸ್ಟಾರ್ಚ್ ಅಥವಾ ಕಾರ್ಬೋಹೈಡ್ರೇಟ್. ಏನೇನು ಹೇಳಿದ್ನಲ್ಲ ನಾನು, ಈಗ ಆಕ್ಸಿಜನ್ ಗ್ಯಾಸ್ ಇದೆ, ಅದು ನಮಗೆ ಕಣ್ಣಿಗೆ ಕಾಣಿಸಲ್ಲ, ರಿಲೀಸ್ ಆಗಿದ್ದು ಸಹಿತ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಮತ್ತೆ ಸಪ್ರೇಟಾಗಿ ನಾವು ಗಾಳಿಯಲ್ಲಿ ಎಷ್ಟು ಪ್ರಮಾಣ ಕಾಂಪೋಸಿಷನ್ ನೋಡಬೇಕಾಗತ್ತೆ. ಮತ್ತೆ ಈಗೇನು ಅದನ್ನು ನೋಡೋದಕ್ಕಿಂತನೂ ನಮಗೀಗ ಸ್ಟಾರ್ಚ್ ಪ್ರೊಡ್ಯೂಸ್ ಆಗಿದೆ ಲೀಫಲ್ಲಿ ಅನ್ನೋದನ್ನು ನಾವು ತಿಳ್ಕೊಂಡ್ವಿ ಅಂತಂದರೆ ಆ ಸಸ್ಯದಲ್ಲಿ ಫೋಟೋಸಿಂಥಸಿಸ್ ಪ್ರೋಸೆಸ್ ಆಗಿದೆ ಅನ್ನೋದನ್ನು ನಾವು ಕನ್ಫರ್ಮ್ ಮಾಡ್ಕೋಬೋದು. ಆ್ಯಂಡ್ ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಫೋಟೋಸಿಂಥಸಿಸ್ ಪ್ರೋಸೆಸ್ಸಿಂದ ಸ್ಟಾರ್ಚ್ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದು ಸಹಿತ ನಮಗೊಂದು ಕಡೆ, ಇನ್ನೊಂದು ಕಡೆ ಕನ್ಫರ್ಮೇಷನ್. ಒಂದೇ ಆ್ಯಕ್ಟಿವಿಟಿಯಿಂದ ನೀವೇನು ಮಾಡ್ಬೋದು, ಎರಡೆರಡು ಕನ್ಫರ್ಮೇಷನ್ ಮಾಡ್ಕೋಬೋದು. ಫಾರ್ ದಿಸ್ ಅಗೇನ್ ಯು ನೀಡ್ ಒಂದು ಲೀಫ್ ಬೇಕು. ಒಂದು ಲೀಫನ್ನು ತೊಗೊಳ್ತೀರಾ, ಒಂದು ಲೀಫ್ ತೊಗೊಂಡಾದ ನಂತರ ಬೀಕರ್, ವಾಟರ್, ಏನು ಸೆಟಪ್ ಎಲ್ಲ ನಾನು ಹೇಳಕ್ಕೆ ಹೋಗಲ್ಲ, ಜಸ್ಟ್ ಹೇಳ್ತೀನಿ ಅಷ್ಟೇ ಏನೇನು ಮಾಡಬೇಕು ಅಂಥೇಳಿ. ಒಂದು ಗ್ರೀನ್ ಲೀಫನ್ನು ತೊಗೊಂಡ್ಬಿಟ್ಟು ನೀವೇನು ಮಾಡ್ತೀರಾ, ಒಂದು ಬೀಕರ್ ಒಳಗಡೆ, ಬೀಕರಲ್ಲಿ ನೀರಿರುವಂತಹ ಬೀಕರಲ್ಲಿ ಹಾಕ್ತೀರಾ. ಇದರಲ್ಲಿ ನೀರಿದೆ. ಈಗ ನೀರಿಗೆ ಏನು ಮಾಡ್ತಿದ್ದೀರಾ ನೀವು, ವೆಯ್ಟ್ ಅ ಮಿನಿಟ್, ಐ ಡೋಂಟ್ ನೋ ಕಾಣಿಸುತ್ತಾ ಇಲ್ವ ಅಂತೇಳಿ. ಓಕೆ, ಕಾಣಿಸೋದಿಲ್ಲ, ಡೋಂಟ್ ವರಿ. ನಾನೇನು ಮಾಡ್ತಾ ಇದ್ದೀನಿ, ಗ್ರೀನ್ ಕಲರ್ ಲೀಫನ್ನು ಬರಿತಾ ಇದ್ದೀನಿ. ಇಟ್ಸ್ ಗ್ರೀನ್ ಕಲರ್ ಲೀಫ್. ಈಗ ಇದಕ್ಕೆ ನಾವು ಬಾಯ್ಲ್ ಮಾಡೋಣ, ಇಟ್ ಮೀನ್ಸ್ ಹೀಟ್ ಮಾಡ್ತಾ ಇದ್ದೀವಿ. ಹೀಟ್ ಮಾಡಿದ ನಂತರ ಏನಾಗುತ್ತೆ, ಈಗ ಒಂದು ಲೀಫ್ ಏನಿರುತ್ತಲ್ಲ ಆ ಲೀಫನ್ನು ರಿಮೂವ್ ಮಾಡಿಬಿಟ್ಟು ನಮ್ಮ ಹತ್ರ ಇರುವಂತಹ ಒಂದು ಟೆಸ್ಟ್ ಟ್ಯೂಬಿಗೆ ಹಾಕೋಣ. ಇದರಲ್ಲಿ ಏನೇನು ಇರಬೇಕು ಅಂತಂದರೆ, ಮೇನ್ಲಿ ಈ ಟೆಸ್ಟ್ ಟ್ಯೂಬಲ್ಲಿ ಎಥನಾಲ್ ಇರಬೇಕು. ಎಥನಾಲ್, ಇಟ್ ಈಸ್ ದ ಆಲ್ಕೋಹಾಲ್. ಆಲ್ ಅಂತಿದೆ ನೋಡಿ, ಆಲ್ಕೋಹಾಲ್. ಇಥನಾಲ್, ಮೆಥನಾಲ್, ದೀಸ್ ಆರ್ ದ ಆಲ್ಕೋಹಾಲ್. ಎಲ್ರಿಗೂ ಗೊತ್ತಿರುವಂಥದ್ದು. ಮೆಥನಾಲ್ ಕನ್ಸಂಪ್ಷನ್, ದಿಸ್ ಇಸ್ ಡೇಂಜರಸ್, ನಾವು ಸತ್ತೇ ಹೋಗ್ತೀವಿ. ಎಥನಾಲ್ ಕನ್ಸಂಪ್ಷನ್ ದಟ್ ಮಚ್ ಹಾರ್ಮ್ಫುಲ್ ಅಲ್ಲ, ಟೈಮ್ ತಗೊಂಡಂಗೆ ಅದು ಇಟ್ ಈಸ್ ಆಲ್ಸೋ ಡೇಂಜರಸ್. ಬಟ್ ಮೆಥನಾಲ್ ಇದೆಯಲ್ಲ, ಅಟ್ ಎ ಟೈಮ್ ನೀವು ತಗೊಂಡಿದ್ದ ತಕ್ಷಣವೇ ಸ್ಪಾಟು. ಓಕೆನಾ. ಸೊ ಹಾಗಿದ್ರೆ ಈಗ ಎಥನಾಲ್ ಹಾಕಿದ ನಂತರ ಎಗೇನ್ ನಾವೇನು ಮಾಡೋಣ, ಬೀಕರ್ ಒಳಗಡೆ ಈ ಒಂದು ಟೆಸ್ಟ್ ಟ್ಯೂಬನ್ನು ಹಾಕಿ ಎಗೇನ್ ಸ್ಟಾರ್ಟ್ ಬಾಯ್ಲಿಂಗ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ, ಈ ಎಥನಾಲಲ್ಲಿರುವಂತಹ ಈ ಲೀಫನ್ನು ಹೊರಗೆ ತೆಗೆಯೋಣ. ಹೊರಗೆ ತೆಗೆದಾಗ ನಿಮಗೆ ಗೊತ್ತಾಗುತ್ತೆ, ನಿಮಗೊಂದು ಲೇಯರ್ ರೀತಿಯಲ್ಲಿ ಫಾರ್ಮೇಷನ್ ಆಗಿರುತ್ತೆ. ಇದರಲ್ಲಿ ಏನಾಗಿರುತ್ತೆ ಅಂದರೆ, ಮೇನ್ಲಿ ವಾಟರಲ್ಲಿ ನಾವು ಇದನ್ನು ವಾಶ್ ಮಾಡಿದ್ವಿ ಅಂತಂದರೆ, ಈ ಲೀಫ್ ತೆಗ್ದಿರ್ತೀವಲ್ಲ, ಇದನ್ನು ವಾಟರಲ್ಲಿ ಜಸ್ಟ್ ಡಿಪ್ ಮಾಡಿಬಿಟ್ಟು, ಪ್ಯೂರ್ ವಾಟರಲ್ಲಿ ಡಿಪ್ ಮಾಡಿ ಒಂದೆರಡು ಸರಿ ತೆಗೆದಾದ ನಂತರ ಇದಕ್ಕೆ ಇವಾಗ ಏನು ಮಾಡೋಣ, ಅಯೋಡಿನ್ ಸೊಲ್ಯೂಷನ್ ಹಾಕೋಣ. ಅಯೋಡಿನ್ ಸೊಲ್ಯೂಷನ್, ಇಟ್ ಈಸ್ ಬ್ಲೂ ಇನ್ ಕಲರ್. ಅಯೋಡಿನ್ ಸೊಲ್ಯೂಷನ್ ಅಂತ ಹೇಳಬೇಕು ಅಂತಂದರೆ, ಸೊಲ್ಯೂಷನ್ ಅಂತ ಹೇಳ್ತಿದ್ದೀವಿ ಅಂತಂದರೆ ಇದನ್ನು ಯಾವುದರಿಂದ ಮಾಡಿರ್ತಾರೆ, ಏನೇನಿರುತ್ತೆ, ಅದರಲ್ಲಿರುವಂತಹ ಕಾನ್ಸ್ಟಿಟ್ಯೂಯೆಂಟ್ಸ್ ಏನೇನಿರುತ್ತೆ ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಪೊಟ್ಯಾಷಿಯಂ ಅಯೋಡೈಡ್, ಇಟ್ ಈಸ್ ದ ಮೇನ್ ಕಾನ್ಸ್ಟಿಟ್ಯೂಯೆಂಟ್. ಅದರಲ್ಲಿ ಏನೇನಿರುತ್ತೆ ಅನ್ನೋದನ್ನು ಸಹಿತ ನಿಮಗೆ ಎಕ್ಸಾಮಲ್ಲಿ ಕೇಳಬಹುದಾದಂಥ ಒಂದು ಪ್ರಶ್ನೆ. ಹಾಗಿದ್ರೆ ಅಯೋಡಿನ್ ಸೊಲ್ಯೂಷನ್ ಹಾಕಿದ ನಂತರ ಒಂದು ವಾಚ್ ಗ್ಲಾಸಲ್ಲಿ ತೊಗೊಂಡ್ಬಿಟ್ಟು ಅಯೋಡಿನ್ ಸೊಲ್ಯೂಷನ್ ಹಾಕಿರ್ತಾರೆ, ಅದಕ್ಕೆ ಇಲ್ಲಿ ಡಿಪ್ ಮಾಡಿದ್ವಿ ಅಂತಂದರೆ ನಮಗೆ ಗೊತ್ತಾಗುತ್ತೆ ಇದರಲ್ಲಿರುವಂತಹ ಬ್ಲೂ ಕಲರಿಗೆ ಟರ್ನ್ ಆಗುತ್ತೆ. ಇದರ ಇಂಡಿಕೇಶನ್ ಏನಪ್ಪ ಅಂತಂದರೆ, ದಟ್ ಈಸ್ ಸ್ಟಾರ್ಚ್ ಇಂಡಿಕೇಶನ್. ಸ್ಟಾರ್ಚ್ ಟೆಸ್ಟಿಗೂ ಸಹಿತ ನಾವು ಓದಿದ್ದೀರಾ. ಸ್ಟಾರ್ಚ್ ಟೆಸ್ಟ್ಗೆ ನಾವು ಯೂಸ್ ಮಾಡುವಂತಹ ಒಂದು ಸೊಲ್ಯೂಷನ್ ಯಾವುದಪ್ಪ ಅಂತಂದರೆ, ದಟ್ ಈಸ್ ಅಯೋಡಿನ್ ಸೊಲ್ಯೂಷನ್. ಇಟ್ ಈಸ್ ಯೂಸ್ ಟು ಟೆಸ್ಟ್ ಫಾರ್ ದ ಸ್ಟಾರ್ಚ್ ಆಗಿರ್ಬೋದು, ಈವನ್ ಕಾರ್ಬೋಹೈಡ್ರೇಟ್, ಇದಕ್ಕೆಲ್ಲ ನಾವು ನೋಡಿದ್ದೀರ ಅಲ್ವಾ. ಓಕೆ, ಇಟ್ ಈಸ್ ಒನ್. ನಿಮಗಿಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಮೇನ್ಲಿ ನಿಮಗೆ ಈ ಒಂದು ಟೆಸ್ಟಲ್ಲಿ ಕೇಳಬಹುದಾದಂಥ ಪ್ರಶ್ನೆ ಏನು ಅಂತಂದರೆ, ದಿಸ್ ಈಸ್ ಒನ್ ಅಯೋಡಿನ್ ಸೊಲ್ಯೂಷನ್ ಆ್ಯಂಡ್ ಸ್ಟಾರ್ಚ್ ಟೆಸ್ಟಲ್ಲಿ ಯೂಸ್ ಮಾಡುವಂಥ ಒಂದು ಸೊಲ್ಯೂಷನ್ ಯಾವುದು ಅಂದರೆ, ದಟ್ ಈಸ್ ಎಗೇನ್ ಮೆನ್ಷನಿಂಗ್ ದ ಸೇಮ್ ಅಯೋಡಿನ್ ಸೊಲ್ಯೂಷನ್. ಇದು ಒಂದು ಕಡೆ ಆಯಿತು ಅಂತಂದರೆ, ಇನ್ನೂ 2 ಆ್ಯಕ್ಟಿವಿಟಿ ಬರುತ್ತೆ. ಈ 2 ಆ್ಯಕ್ಟಿವಿಟಿ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಮತ್ತೆ ಇನ್ನೊಂದು ಸ್ವಲ್ಪ ನಾವು ಫೋಟೋಸಿಂಥಸಿಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಫೋಟೋಸಿಂಥಸಿಸಲ್ಲಿ ಇನ್ವಾಲ್ವ್ ಆಗುವಂತಹ ಲೀವ್ಸ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. This is very important and it is not mentioned in state syllabus or as well as CBSE syllabus. ಏನಪ್ಪ ಅಂತಂದರೆ, ಲೀವ್ಸ್ ಆರ್ ಯೂಶಲಿ ಫ್ಲ್ಯಾಟ್ ಆಗಿರುತ್ತೆ. ಕರೆಕ್ಟ್? ಫ್ಲ್ಯಾಟ್ ಆಗಿರುತ್ತೆ. ಇಸ್ ಇಟ್ ರೈಟ್? ವೈ ಲೀವ್ಸ್ ಯೂಶಲಿ ಫ್ಲ್ಯಾಟ್ ಆಗಿರುತ್ತೆ? ಲೀವ್ಸು ಫ್ಲ್ಯಾಟ್ ಆಗಿರೋದ್ರಿಂದನೇ ಏನಾಗುತ್ತೆ, ಸನ್ಲೈಟನ್ನು ಅಬ್ಸಾರ್ವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ.
ಇಟ್ ಈಸ್ ಹೆಲ್ಪ್ಫುಲ್. ಮೇನ್ ಪರ್ಪಸ್ ಇದೇನೆ. ಅರ್ಥ ಆಗ್ತಿದೆ? ಹಾಗಿದ್ರೆ ಕೆಲವೊಂದು ಕಡೆ ನೀವು ನೋಡ್ತೀರಾ ಬಿಗ್ ಬಿಗ್ ಲೀವ್ಸ್ಗಳಿರುತ್ತೆ. ಅದು ಆ್ಯಕ್ಚುಲಿ ಹಾಗಿದ್ರೆ ಅದು ಶೇಡಿ ರೀಜನಲ್ಲಿ ಇದೆ ಅಂತ ಅರ್ಥ. ಅಂದರೆ ಅಲ್ಲಿ ನೆರಳಿದೆ. ನೆರಳಿರೋ ಕಾರಣನೇ ಅಲ್ಲಿ ಸನ್ಲೈಟ್ ರೀಚ್ ಆಗ್ತಿಲ್ಲ. ಸನ್ಲೈಟ್ ರೀಚ್ ಆಗದೆ ಇರೋದ್ರಿಂದನೇ ಅಲ್ಲಿ ಏನಾಗ್ತಿದೆ, ಅಲ್ಲಿ ಬಿಗ್ ಲೀವ್ಸ್ ಇರೋದಕ್ಕೆ ಕಾರಣ ಆಗ್ತಿದೆ ಅಂತ ಹೇಳಿ ನಾವು ಹೇಳ್ಬೋದು. ದಿಸ್ ಈಸ್ ಒನ್ ಪಾಯಿಂಟ್. ಆ್ಯಂಡ್ ಅನದರ್ ಒನ್ ಇಸ್ ಲೀವ್ಸ್ ಆರ್ ಯೂಶಲಿ ಅರೇಂಜ್ಡ್ ಇನ್ ದ ವೇ, ಈ ರೀತಿಯಾಗಿ ಆಲ್ಟರ್ನೇಟ್. ಒಂದು ಕಡೆ ಹೀಗಿದ್ರೆ ಇನ್ನೊಂದು ಕಡೆ ಹೀಗಿರುತ್ತೆ. ಅಂದರೆ ಮೇನ್ ಆಗಿ ಹೆಂಗೆ ಗೊತ್ತಾ, ಈ ರೀತಿಯಾಗಿರೋದ್ರಿಂದ ಎಲ್ಲ ಲೀವ್ಸ್ಗಳಿಗೂ ಸಹಿತ ಸನ್ಲೈಟ್ ಈಕ್ವಲ್ ಆಗಿ ಆರ್ ಸನ್ಲೈಟ್ ರೀಚ್ ಆಗಬೇಕು ಅಂತ ಹೇಳಿ. ಎಲ್ಲದೂ ಸಹಿತ ಒಂದೇ ಕಡೆ ಅಂದರೆ ಈ ಥರ ಪಕ್ಕ ಪಕ್ಕ ಇದ್ದಿದ್ರೆ ಏನಾಗ್ತಿತ್ತು, ನಮಗೆ ಲೀವ್ಸ್ಗಳಿಗೆ ಮೇನ್ ಆಗಿ ಸನ್ಲೈಟ್ ರೀಚ್ ಆಗ್ತಿರ್ಲಿಲ್ಲ. ಅಂದರೆ ನಾನಿಲ್ಲಿ ಪಿಕ್ಚರ್ಲಿ ತೋರಿಸುವಾಗ ನಿಮಗೆ ಹಾಗೆ ಪಕ್ಕ ಪಕ್ಕನೇ ಅಂತ ಅನಿಸ್ತಿರ್ಬೋದು. ನಾವು ಈ ಥರ ಬರೆದಾಗ ನೀವು ನೋಡ್ತೀರ, ಒಂದು ಈ ಕಡೆ ಇತ್ತು ಅಂತಂದರೆ ಇನ್ನೊಂದು ಈ ಕಡೆ ಇರುತ್ತೆ, ಇನ್ನೊಂದು ಈ ಕಡೆ ಇರುತ್ತೆ. ಬ್ರಾಂಚಸ್ ಈ ರೀತಿಯಾಗಿ ಫಾರ್ಮ್ ಆಗೋದಕ್ಕೆ ರೀಸನ್ ಮೇನ್ ಸನ್ಲೈಟ್. ಕೊನೆಗೆ ಎಲ್ಲಿ ಹೋದ್ರೆ ಸನ್ಲೈಟಿಗೆ ಬರೋದು ಬಿಡ್ರಿ, ಅದು ಬೇರೆ ಪ್ರಶ್ನೆ. ಓಕೆ, ನೆಕ್ಸ್ಟ್ ಒಂದು ನೋಡ್ಬೋದು. ನಮ್ಮ ಲೀವ್ಸಲ್ಲಿ ಯಾಕೆ ವೇನ್ಸ್ಗಳಿರುತ್ತೆ? ಇಲ್ಲಿರುವಂತಹ ವೇನ್ಸ್ಗಳು ಯಾಕೆ ಇರುತ್ತೆ ಹೇಳ್ಬೋದಾ ಯಾರಾದರೂ? ನೀವು ನೋಡಿರ್ತೀರ ಯೂಶಲಿ ಎಲ್ಲ ಲೀವ್ಸ್ಗಳಲ್ಲೂ ಸಹಿತ ವೇನ್ಸ್ಗಳಿರುತ್ತೆ. ಐದರ್ ಇಟ್ ಈಸ್ ಪ್ಯಾರಲಲ್ ಆರ್ ರೆಟಿಕ್ಯುಲೇಟ್ ವೆನೇಷನ್, ಅಂದರೆ ನೆಟ್ವರ್ಕ್ ಆದರೂ ಇರ್ಬೋದು ಅಥವಾ ಜಸ್ಟ್ ಪ್ಯಾರಲಲ್ ಆದರೂ ಇರ್ಬೋದು. ನಾಟ್ ಎಟ್ ಆಲ್ ಪ್ರಾಬ್ಲಮ್. ಮೇನ್ ಆಗಿ ಯಾಕೆ ವೇನ್ಸ್ ಇರುತ್ತೆ ಅನ್ನೋದು ನನ್ನ ಪ್ರಶ್ನೆ. ಯಾಕಪ್ಪ ಅಂತ ಅಂದರೆ ಇಲ್ಲಿ ಪ್ರೊಡ್ಯೂಸ್ ಆಗಿರುವಂತಹ ಫುಡ್ ಆಗಿರಬಹುದು. ಫಸ್ಟ್ ಒನ್ ಹೇಳ್ತೀನಿ, ಫುಡ್. ಇಲ್ಲಿ ಪ್ರೊಡ್ಯೂಸ್ ಆಗಿರುವಂತಹ ಫುಡ್ ಏನಿದೆಯಲ್ಲ, ಅದು ಎಲ್ಲ ಪ್ಲಾಂಟ್ಸಲ್ಲಿರುವಂತಹ ಎಲ್ಲ ಪಾರ್ಟ್ಸ್ಗಳಿಗೂ ರೀಚ್ ಆಗಬೇಕಲ್ವಾ? ಆ ಕೆಲಸ ಮಾಡೋದೇ ಈ ಫುಡ್ ಪೈಪು, ಅಂದರೆ ವೇನ್ಸ್. ಒಂದು ಕಡೆ. ಇನ್ನೊಂದು ಕಡೆ ಇಂಗ್ರೀಡಿಯೆಂಟ್ಸ್ ಬೇಕಲ್ವಾ ಫುಡ್ ತಯಾರಿಕೆ ಆಗೋಕ್ಕೋಸ್ಕರ. ಯಾವ್ಯಾವು? ಅದೇ ವಾಟರ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ಗಳು, ಮಿನರಲ್ಸ್ ಅಂತ ಏನು ಹೇಳ್ತೀವಲ್ಲ, ಅವೆಲ್ಲ ರೀಚ್ ಆಗಬೇಕಲ್ಲ, ನಮ್ಮ ರೂಟ್ಸಿಂದ ನಮಗೇನು ಇಲ್ಲಿ ಸಪ್ಲೈ ಆಗಬೇಕಲ್ವ, ಅದರ ಕೆಲಸನ ಮಾಡೋದು ಈ ವೇನ್ಸ್ಗಳೇ. ಅದಕ್ಕಾಗಿಯೇ ಎಲ್ಲ ಲೀವ್ಸ್ಗಳಲ್ಲೂ ನೀವು ನೋಡಬಹುದು ವೇನ್ಸ್ ಇದ್ದೇ ಇರುತ್ತೆ. ಅರ್ಥ ಆಗ್ತಿದೆಯಾ? ಸೊ ವೇನ್ಸ್ ಆಲ್ವೇಸ್ ಪ್ರೆಸೆಂಟ್ ಇನ್ ಆಲ್ ದ ಲೀವ್ಸ್. ದಿಸ್ ಈಸ್ ಒನ್ ಥಿಂಗ್. ಹಾಗೆ ಇದು ಕನೆಕ್ಷನ್ ಕ್ಸೈಲಮ್ ಇರುತ್ತೆ, ಕ್ಸೈಲಮ್ ಟಿಶ್ಯೂಸ್ ಇರುತ್ತೆ, ಅದೆಲ್ಲ ಮತ್ತೆ ಸಪ್ರೇಟ್. ಕ್ಸೈಲಮ್ ಆ್ಯಂಡ್ ಫ್ಲೋಯಮ್ ಬೋತ್. ಎಸ್, ಆಫ್ ಕೋರ್ಸ್ ಫ್ಲೋಯಮ್, ಬಿಕಾಸ್ ಫುಡ್ಡು ಸಹಿತ ಟ್ರಾನ್ಸ್ಪೋರ್ಟ್ ಆಗಬೇಕಲ್ವಾ, ಆ ಕಾರಣದಿಂದಾಗಿ. ಆಮೇಲೆ ಆನಂತರ ಸ್ಟೊಮ್ಯಾಟ ಬಗ್ಗೆ. ಲೀವ್ಸಲ್ಲಿರುವಂತಹ ಈ ಸ್ಟೊಮ್ಯಾಟ ಎಲ್ಲಿರುತ್ತೆ? ನಾನು ಹೇಳಿದೆ ಲೋಯರ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ಅಂತ ಹೇಳಿ, ಸಾರಿ ಲೀಫ್ ಅಂತ ಹೇಳಿ ಹೇಳಿದೆ, ಲೋಯರ್ ಪಾರ್ಟ್ ಆಫ್ ದ ಲೀಫ್ ಅಂತ ಹೇಳಿ. ನೀವು ಸ್ಟಾರ್ಚ್ ಇಂಡಿಕೇಶನ್ ನೋಡಬೇಕು ಅಂದ್ರೂ ಲೋಯರ್ ಪಾರ್ಟ್ ಆಫ್ ದ ಲೀಫನ್ನು ನೋಡಿದಾಗ ನಿಮಗೆ ವೈಟ್ ಪ್ಯಾಚಸ್ ಏನು ಕಾಣಿಸುತ್ತಲ್ಲ, ಅದು ನಿಮಗೆ ಫೋಟೋಸಿಂಥಸಿಸ್ ಪ್ರೋಸೆಸ್ ಆಗಿದೆ ಅನ್ನೋದನ್ನ ತಿಳಿಸ್ಕೊಡುತ್ತೆ. ಅದು ನಿಮಗೆ ಬರಿಗಣ್ಣಿಗೆ ಕಾಣಿಸ್ತಾ ಇದ್ರೆ ನೀವು ಅದರ್ ಪ್ರೋಸೆಸ್ ಮಾಡಬೇಕಾಗುತ್ತೆ, ಅಥವಾ ಈ ಆಕ್ಟಿವಿಟಿ ಏನು ಹೇಳ್ಕೊಟ್ನಲ್ಲ ಆ ರೀತಿಯಾಗಿನೂ ಮಾಡಬಹುದು. ಇದರಿಂದಾಗಿ ಏನಾಗುತ್ತೆ, ಸ್ಟೊಮ್ಯಾಟ ಲೋವರ್ ಪೊಸಿಷನಲ್ಲಿ ಇರೋದ್ರಿಂದ ಕಾರ್ಬನ್ ಡೈಆಕ್ಸೈಡನ್ನು ಈಸಿಯಾಗಿ ಡಿಫ್ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಆ್ಯಂಡ್ ಆಕ್ಸಿಜನನ್ನು ಬಿಟ್ಕೊಡೋದಕ್ಕೋಸ್ಕರನೂ ಸಹಿತ ಈ ಒಂದು ಸ್ಟೊಮ್ಯಾಟ ಹೆಲ್ಪ್ಫುಲ್ ಆಗಿರುತ್ತೆ. ನಾನು ಆ್ಯಕ್ಚುಲಿ ಹೇಳಿದ್ದೆ ನಿಮಗೆ, ಹೇಳಿಬಿಟ್ಟಿದ್ದೆ ಅನ್ನೋ ಒಂದು ರೀಸನ್ಗೋಸ್ಕರ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಸ್ಟೊಮ್ಯಾಟನ ಫಂಕ್ಷನ್ ಅಥವಾ ವರ್ಕಿಂಗ್ ಆಫ್ ಸ್ಟೊಮ್ಯಾಟ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ಆ್ಯಕ್ಚುಲಿ ದಿಸ್ ಈಸ್ ಒನ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇಟ್ ಈಸ್ ನಾಟ್ ಮೆನ್ಷನ್ಡ್ ಇನ್ ದ ಸ್ಟೇಟ್ ಸಿಲೆಬಸ್. ಸ್ಟೊಮ್ಯಾಟ ನೀವು ನೋಡಿರ್ತೀರ, ಕ್ಲೋಸ್ಡ್ ನೋಡಿದ್ದೀರಾ ಈ ರೀತಿಯಾಗಿ ಕ್ಲೋಸ್ಡ್ ಆ್ಯಂಡ್ ಓಪನ್ ಸ್ಟೊಮ್ಯಾಟ ಅಂತ ಹೇಳಿ. ಚಿತ್ರ ಅಷ್ಟು ಚೆನ್ನಾಗಿ ಬಂದಿಲ್ಲ ಇರ್ಬೋದು, ಡೋಂಟ್ ವರಿ ಅಬೌಟ್ ದ್ಯಾಟ್. ಇಲ್ಲಿರುವಂತಹ ಸ್ಟೊಮ್ಯಾಟ, ದಿಸ್ ಈಸ್ ಕ್ಲೋಸ್ಡ್ ಸ್ಟೊಮ್ಯಾಟ. ದಿಸ್ ಈಸ್ ಕ್ಲೋಸ್ಡ್ ಸ್ಟೊಮ್ಯಾಟ. ಓಪನ್ ಸ್ಟೊಮ್ಯಾಟ ಯಾವ ರೀತಿಯಾಗಿರುತ್ತೆ ಅಂತಂದರೆ ಈ ರೀತಿಯಾಗಿ ಇದು ಟಚ್ ಆಗಿರುತ್ತೆ, ಈ ರೀತಿಯಾಗಿರುತ್ತೆ. ಓಕೆನಾ? ಲೆಟ್ಸ್ ರೈಟ್ ಒನ್ಸ್ ಅಗೇನ್. ಎಸ್, ದಿಸ್ ಈಸ್ ಓಪನ್ ಸ್ಟೊಮ್ಯಾಟ. ಯಾಕೆ ಸ್ಟೊಮ್ಯಾಟ ಓಪನ್ ಆ್ಯಂಡ್ ಕ್ಲೋಸ್ ಆಗುತ್ತೆ? ಫಾರ್ ದ ಡಿಫ್ಯೂಷನ್ ಆಫ್ ಗ್ಯಾಸಸ್. ಡಿಫ್ಯೂಷನ್ ಆಫ್ ಗ್ಯಾಸಸ್ ಎಲ್ಲಿ ಆಗಬೇಕು? ಲೀವ್ಸಲ್ಲಿರುವಂತಹ ಸ್ಟೊಮ್ಯಾಟದಲ್ಲೇ ಆಗಬೇಕು, ಹೌದಲ್ವಾ? ಮತ್ತೆ ನಿಮಗೆ ಕ್ಲೋರೋಫಿಲ್ ಬಂದಾಗ ಕ್ಲೋರೋಪ್ಲಾಸ್ಟ್ ಅದೆಲ್ಲ ಸಬ್ ಕಾನ್ಸೆಪ್ಟ್, ಅದೆಲ್ಲ ನಾನು ಮತ್ತೆ ತಿಳಿಸೋಕೆ ಹೋಗಲ್ಲ. ನನಗೆ ಯಾವುದು ನಿಮಗೆ ಗೊತ್ತಿಲ್ಲ ಅಂಥದ್ದನ್ನು ಮಾತ್ರ ಈ ವಿಡಿಯೋದಲ್ಲಿ ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಯಾವಾಗ ನಿಮಗೆ ಈ ಸ್ಟೊಮ್ಯಾಟ ಕ್ಲೋಸ್ ಆಗಿರುತ್ತೆ, ಯಾವಾಗ ಈ ಸ್ಟೊಮ್ಯಾಟ ಓಪನ್ ಆಗಿರುತ್ತೆ.
ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ರೆಸ್ಪಿರೇಷನ್ ಬಂದಾಗ ಮೇಯ್ನ್ ಅಲ್ಲೂ ಸಹಿತ ನಿಮಗೆ ನಾನು ಇದನ್ನು ತಿಳಿಸ್ಕೊಡ್ತೀನಿ, ಹೀಗೆ ನಾನು ಹೇಳ್ಕೊಡ್ತೀನಿ. ಈ ಸ್ಟೊಮ್ಯಾಟದಲ್ಲಿ ಪ್ರತಿಯೊಂದು ಒಂದೊಂದು ಒಂದೇ ಒಂದು ಇತ್ತು ಅಂದರೆ ಅದಕ್ಕೆ ನಾವು ಸ್ಟೋಮಾ ಅಂತ ಹೇಳಿ ಕರಿತೀವಿ. ಸಿಂಗ್ಯುಲರ್ ಸ್ಟೊಮ್ಯಾಟಾನ ಸಿಂಗ್ಯುಲರ್ ಏನಾಗಿರುತ್ತೆ, ಸ್ಟೋಮಾ ಅಂತ ಹೇಳಿ ಕರಿತೀವಿ. ಇದರ ಯಾವ ಶೇಪಲ್ಲಿದೆ, ಅಫ್ಕೋರ್ಸ್ ಇದು ಕಿಡ್ನಿ ಶೇಪ್ಡ್ ಅವ್ರ ಬೀನ್ ಶೇಪ್ ಅಂತ ಏನು ಹೇಳ್ತೀವಲ್ಲ ಆ ರೀತಿಯಾಗಿರುತ್ತೆ. ಇಲ್ಲಿರುವಂತಹ ಗಾಡ್ ಸೆಲ್ಸ್ ಏನಿರುತ್ತಲ್ಲ, ಸ್ಟೊಮ್ಯಾಟದಲ್ಲಿರುವಂತಹ ಗಾಡ್ ಸೆಲ್ಸ್ ಏನು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ ಫಾರ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟಾ. ಓಪನ್ ಆಗಬೇಕು, ಕ್ಲೋಸ್ ಆಗಬೇಕು ಅಂತಂದರೆ ಈ ಗಾರ್ಡ್ ಸೆಲ್ಸ್ಗಳೇ ಅವನ್ನ ಕಂಟ್ರೋಲ್ ಮಾಡೋದು. ಹಾಗಿದ್ರೆ ಯಾವಾಗ ಓಪನ್ ಆಗುತ್ತೆ, ಯಾವಾಗ ಕ್ಲೋಸ್ ಆಗುತ್ತೆ, ಯಾವಾಗ ವಾಟರ್, ಮೇಯ್ನಾಗಿ ವಾಟರ್ ಒಳಗಡೆ ಬರುತ್ತಲ್ವಾ ಅಥವಾ ಹೊರಗಡೆ ಬರುತ್ತಲ್ವಾ, ಇದರ ಮೇಲೆ ಏನಾಗಿರುತ್ತೆ, ಗಾರ್ಡ್ ಸೆಲ್ಸ್ನ ಫಂಕ್ಷನ್ ಡಿಪೆಂಡ್ ಆಗಿರುತ್ತೆ. ಫಸ್ಟ್ ನೋಡೋಣ, ವಾಟರ್ನ ಈ ಒಂದು ಗಾರ್ಡ್ ಸೆಲ್ಸ್ಗಳು ಅಬ್ಸಾರ್ಬ್ ಮಾಡ್ಕೊಳ್ತು ಅಂದರೆ, ವೆನ್ ಗಾರ್ಡ್ ಸೆಲ್ಸ್ ಅಬ್ಸಾರ್ಬ್ ವಾಟರ್ ಫ್ರಮ್ ದ ನೈಬರಿಂಗ್ ಸೆಲ್ಸ್, ಆಗೇನಾಗುತ್ತೆ, ಅವು ದೆ ಬಿಕಮ್ ಸ್ವೆಲ್ ಆಗಿಬಿಡುತ್ತೆ. ಸ್ವೆಲ್ ಆದ ನಂತರ ಸ್ಟೊಮ್ಯಾಟಾ ಓಪನ್ ಆಗುತ್ತೆ. ಸ್ವೆಲ್ ಆಗೋದು ಆವಾಗಲೇ ಅಲ್ವಾ, ನೀವು ಕಾಲು ಊದ್ಕೊಂಡಿರೋದು ಅದೆಲ್ಲ ನೋಡಿರ್ತೀರ, ನೀರು ತುಂಬಿಕೊಂಡಾಗ್ಲೇ ಸ್ವೆಲ್ ಆಗೋದು, ಜೋತ್ ಬೀಳುತ್ತಲ್ವಾ ಅದೇ. ಈಗ ವಾಟರ್ ಅಬ್ಸಾರ್ಬ್ ಆದಾಗ ಒಂದು, ವಾಟರ್ ಇವಾಗ ಎಸ್ಕೇಪ್ ಆಯಿತು ಅಂದರೆ, ನಾಟ್ ಅಬ್ಸಾರ್ಬ್ ಅಂದರೆ ಅದು ಹೊರಗಡೆ ಹೋಯ್ತು ಅಂದಾಗ ಏನಾಗುತ್ತೆ, ಇಟ್ ಬಿಕಮ್ ಶ್ರಿಂಕ್, ತೆಳ್ಳಗಾಗ್ಬಿಡುತ್ತೆ. ಶ್ರಿಂಕ್ ಆಗೋದ್ರ ಜೊತೆಗೆ ಏನಾಗುತ್ತೆ, ಇಟ್ ಬಿಕಮ್ ಕ್ಲೋಸ್. ಈ ರೀತಿಯಾಗಿ ವಾಟರ್ನ ಪ್ರೆಸೆನ್ಸ್ ಇದ್ದಾಗ ಮಾತ್ರ ಏನಾಗುತ್ತೆ, ನಮಗಿಲ್ಲಿ ಸ್ಟೊಮ್ಯಾಟಾ ವರ್ಕ್ ಆಗುತ್ತೆ. ಯಾಕಂತಂದರೆ ಗಾರ್ಡ್ ಸೆಲ್ಸ್ ಡಿಪೆಂಡ್ ಆಗಿರೋದೇ ವಾಟರ್ ಮೇಲೆ. ಆ ಕಾರಣದಿಂದಾನೇ ಸ್ಟೊಮ್ಯಾಟಾ ವರ್ಕಿಂಗ್ ಫಂಕ್ಷನ್ ಈ ರೀತಿಯಾಗಿರುತ್ತೆ. ಮೇಯ್ನಾಗಿ ಇಲ್ಲೇ ನಿಮಗೆ ಗ್ಯಾಸಸ್ಗಳು ಒಳಗೆ ಬರೋದು ಹೊರಗೆ ಹೋಗೋದು ಈ ರೀತಿ ಆಗಿರುತ್ತೆ. ಯಾವಾಗ ಓಪನ್ ಆಗಿರುತ್ತೋ ಅವಾಗಲೇ ಡಿಫ್ಯೂಷನ್ ಆಫ್ ಗ್ಯಾಸಸ್ ಆಗುವಂಥದ್ದು. ಕ್ಲೋಸ್ ಆಗಿತ್ತು ಅಂತಂದರೆ ಆಗಲ್ಲ. ಹಾಗಿದ್ರೆ ಯಾವಾಗ ಕ್ಲೋಸ್ ಆಗಿರುತ್ತೆ, ದಿಸ್ ಈಸ್ ದ ಮೇನ್ ಥಿಂಗ್. ಅಂದರೆ ಈಸ್ ಇಟ್ ಅ ಡೇ ಟೈಮ್ ಆರ್ ನೈಟ್ ಟೈಮ್? ಓಕೆ, ಡೇ ಟೈಮಲ್ಲಿ ಓಪನ್ ಆಗಿರುತ್ತೆ ಅಂತ ನೀವು ಹೇಳ್ಬೋದು, ನೈಟ್ ಟೈಮಲ್ಲಿ ಓಪನ್ ಆಗಿರಲ್ಲ ಅಂತ ಹೇಳ್ಬೋದು. ಓಕೆ, ಒನ್ ಥಿಂಗ್, ಹೌದು. ಹಾಗಿದ್ರೆ ಉಸಿರಾಡಬೇಕು ಸಸ್ಯ ಅಂತ ಅಂದರೆ ನೈಟ್ ಟೈಮಲ್ಲಿ ಯಾರು ಹೆಲ್ಪ್ ಮಾಡ್ತಿದ್ದಾರೆ? ಸಸ್ಯ ಉಸಿರಾಡಲೇಬೇಕು, ಬಿಕಾಸ್ ಇಟ್ ಈಸ್ ಆಲ್ಸೋ ಲಿವಿಂಗ್ ಬೀಯಿಂಗ್. ಡೇ ಟೈಮಲ್ಲಿ ಇರುವಂತಹ ಈ ಸ್ಟೊಮ್ಯಾಟಾ ಹೆಲ್ಪ್ಫುಲ್ ಮಾಡ್ತಿದೆ ಅನ್ನೋದಾದರೆ ನೈಟ್ ಟೈಮಲ್ಲಿ ಯಾರು ಹೆಲ್ಪ್ ಮಾಡ್ತಿದ್ದಾರೆ? ಇದಕ್ಕೆಲ್ಲದಕ್ಕೂ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಡೋಂಟ್ ಮಿಸ್ ನೆಕ್ಸ್ಟ್ ವಿಡಿಯೋ. ಇಟ್ಸ್ ಇಂಪಾರ್ಟೆಂಟ್. ಮೇನ್ಲಿ ಇಂಪಾರ್ಟೆಂಟ್ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನಿಮಗೆ ಆ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡೋಕೆ ಹೋಗ್ತಿರುವಂಥದ್ದು ರೆಸ್ಪಿರೇಷನ್ ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಕಂಪ್ಯಾರಿಸನ್ ಹೇಳ್ತಿದ್ದೀನಿ. ಪ್ಲ್ಯಾಂಟಲ್ಲಿ ನಡೆಯುವಂತಹ ಈ ಫೋಟೋಸಿಂಥಸಿಸ್ ಆ್ಯಂಡ್ ರೆಸ್ಪಿರೇಷನ್ ನಡೆಯುವಂಥದ್ದು ನಾನು ನಿಮಗೆ ಡಿಫ್ರೆನ್ಸನ್ನು ಹೇಳ್ಕೊಡ್ತೀನಿ. ಡಿಫ್ರೆನ್ಸಲ್ಲಿ ಯಾವ್ಯಾವ ಪಾರ್ಟ್ ಇನ್ವಾಲ್ವ್ ಆಗುತ್ತೆ ಅದ್ರ ಬಗ್ಗೆನೂ ಇನ್ನೊಂದು ನಾನು ತಿಳಿಸ್ಕೊಟ್ಟ ಹಾಗೆ, ಇಲ್ಲಿ ನೈಟಲ್ಲಿ ಹೆಲ್ಪ್ಫುಲ್ ಆಗ್ತಿರುವಂತಹ ನಮಗೆ ಯಾವಾಗಲೂ ಮೂಗು, ನಮ್ಮ ಲಂಗ್ಸು ಹೆಲ್ಪ್ಫುಲ್ ಹೇಗೆ ಆಗ್ತಿದೆಯಲ್ಲ, ಇದು ಇರೆಸ್ಪೆಕ್ಟಿವ್ ಆಫ್ ಡೇ ಆರ್ ನೈಟ್ ಅಂತ ಹೇಳಿ ನಮ್ಮ ಲಂಗ್ಸ್ ಹೆಲ್ಪ್ಫುಲ್ ಮಾಡ್ತಿದೆ. ಬಟ್ ಪ್ಲ್ಯಾಂಟ್ಸಲ್ಲಿ ಆ ರೀತಿಯಾಗಿರೋದಿಲ್ಲ. ಅದರಲ್ಲಿರುವಂತಹ ಇನ್ನೊಂದು ಪಾರ್ಟ್ ಏನು ಮಾಡ್ತಿದೆ, ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ದೆಮ್. ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಐ ಹೋಪ್ ನಾನು ಮಾಡಿರುವಂತಹ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂಥೇಳಿ. ಡಿಫ್ರೆಂಟಾಗಿ ಮಾಡಬೇಕು ಅಂಥೇಳಿ ಏನೇನೋ ಟ್ರೈ ಮಾಡಿದ್ದೀನಿ. ಐ ವಾಂಟ್ ಯುವರ್ ರೆಸ್ಪಾನ್ಸ್, ವೇಟಿಂಗ್ ಫಾರ್ ಯುವರ್ ರೆಸ್ಪಾನ್ಸ್. ಮೇನ್ಲಿ ಹೇಗಿತ್ತು, ಏನಾದರೂ ಚೇಂಜಸ್ ಮಾಡ್ಕೋಬಹುದಾ, ನಿಮ್ಮ ಕಡೆಯಿಂದ ಏನಾದರೂ ಸಜೆಷನ್ಸ್ ಏನಾದರೂ ಕೊಡೋದಿದ್ರೆ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಮೀ. ಐದರ್ ಇನ್ಸ್ಟಾಗ್ರಾಮಲ್ಲೂ ಸಹಿತ ನಾನು ನಿಮಗೆ ಅವೈಲಬಲ್ ಇರ್ತೀನಿ. ನೀವು ಹೇಗೆ ಸರ್ಚ್ ಮಾಡಬಹುದು ಅಂತಂದರೆ ಸಿಂಧು MS23 ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ನೇಮ್. ಹಾಗೆ ಕಮೆಂಟ್ ಮಾಡಿನೂ ಸಹಿತ ನೀವು ತಿಳಿಸ್ಕೊಡ್ಬೋದು. ಐದರ್ ಕಮೆಂಟ್ ಮಾಡ್ಬೋದು ಆರ್ ಒಂದು ಇನ್ಸ್ಟಾಗ್ರಾಮ್, ನೆಕ್ಸ್ಟ್ ಕಮೆಂಟ್, ಆರ್ ವಿತ್ ಟೆಲಿಗ್ರಾಮ್ ನೇಮ್ SMS ಟ್ಯುಟೋರಿಯಲ್ಸ್ ಅಂತ ಹೇಳಿದೆ. ಆಲ್ಸೋ ನಾನು ನಿಮಗೆ ಐಡಿಯಾಸ್ ಫೋರಮ್ ಅಲ್ಲೂ ಸಹಿತ ನಾನು ಟೀಚ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನಾನು ನಿಮಗೆ DSCRT ಸಿಲೆಬಸನ್ನು ಹೇಳ್ತಾ ಇರೋದ್ರಿಂದ ಮೇನ್ಲಿ ಅಲ್ಲಿ ನಿಮಗೆ DSCRT ಸಿಲೆಬಸಲ್ಲಿ ಎಷ್ಟಿದೆಯೋ ಅಷ್ಟೇ ನಾನು ಹೇಳ್ಕೊಡೋಕ್ಕಾಗೋದು. ಬಟ್ ICSE ದಿಸ್ ಈಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಇದರಲ್ಲಿ ನಿಮಗೆ ಇನ್ಕ್ಲೂಡ್ ಆಗಿದೆ. ಡೂ ವಾಚ್ ದ ವಿಡಿಯೋ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಸಪೋರ್ಟ್, ಮೋಟಿವೇಶನ್ ಚೆನ್ನಾಗಿತ್ತು ಅಂದರೆ ಇನ್ನೂ ಚೆನ್ನಾಗಿ ಓದಿ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ ಬರುತ್ತೆ. ಪ್ಲೀಸ್
ನಿಮ್ಮ ಒಂದು ರೆಸ್ಪಾನ್ಸ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ. ಡೋಂಟ್ ಮಿಸ್. ಬಾಯ್ ಬಾಯ್. ಹ್ಯಾವ್ ಎ ಗುಡ್ ಡೇ.